ಚಂದನ್ ಎಲ್ಲೂ ಕಾಣೆಯಾಗಿಲ್ಲ. ಹೆಂಡತಿ ಮಗು ಜೊತೆ ಟೈಮ್ ಕೊಡ್ಕೊಂಡು ಜವಾಬ್ದಾರಿಯುತ ಅಪ್ಪನಾಗಿ ಜವಾಬ್ದಾರಿಯುತ ಗಂಡನಾಗಿ ಒಂದಷ್ಟು ಸಮಯವನ್ನು ನನ್ನ ಫ್ಯಾಮಿಲಿಗೆ ಮೀಸಲಿಟ್ಟಿದ್ದೀನಿ ಅಷ್ಟೇ. ಇನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಬ್ರೋ, ಎಲ್ಲಿದ್ದೀರಾ, 8 ದಿನ ಆಯಿತು, 9 ದಿನ ಆಯಿತು, 10 ದಿನ ಆಯಿತು, ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ವಲ್ಲ ಅಂತ ಕೇಳ್ತಾ ಇದ್ದೀರಿ. ಅಫ್ಕೋರ್ಸ್ ನಿಮ್ಮ ಹಾಗೆ ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ನಮ್ಮೂರಲ್ಲಿ ಮಹಾಲಯ ಅಮಾವಾಸ್ಯೆ ಹಬ್ಬ. ಸತ್ತವರಿಗೆ ಹಿರಿಯರಿಗೆ ಹೆಡೆ ಇಕ್ಬಿಟ್ಟು ಬಂದು ಎಂದಿನಂತೆ ಸಕ್ರಿಯವಾಗಿ ಆ್ಯಕ್ಟಿವ್ ಆಗ್ತೀನಿ. ನಿಮ್ಮ ಮುಂದೆ ಈ ಹಿಂದೆ ಯಾವ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಧ್ವನಿಯನ್ನೇ ಎತ್ತುತ್ತಾ ಇದೆ ಅದೇ ವಿಚಾರಗಳನ್ನೇ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಯಾವುದೇ ರೀತಿಯ ಗೊಂದಲ ಬೇಡ. ಚಂದನ್ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಹೋಗುವಂಥದ್ದೇನಿಲ್ಲ. ಒಂದು ವಿಚಾರನ ಕೈಗೆತ್ಕೊಳ್ತೀನಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ಅಂತ್ಯ ಆಗುವವರೆಗೂ ಆ ವಿಚಾರದ ಜೊತೆಗೆ ನಾನು ಇರ್ತೀನಿ. ಇದನ್ನಿಷ್ಟೇ ನಾನು ಸ್ಪಷ್ಟಪಡಿಸಬಹುದು, ಖಾತರಿ ಪಡಿಸಬಹುದು. ಸೊ ಈಗೇನಕ್ಕೆ ಬಂದಿದ್ದೀನಿ ಹಾಗಾದರೆ, ನನ್ನ ಆಡಿಯನ್ಸು ಒಂಥರ ಹೆಂಗೆ ಅಂದರೆ, ನಾನು ಬಿಟ್ಟರೆ ಅವ್ರು ಬಿಡಲ್ಲ. ಇಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ನೀನು ಮಾತಾಡಲೇಬೇಕು ಅಂತ ಅವರು ನಿಂತ್ಕೊಂಡ್ರು ಅಂತಂದರೆ, ಬೇಡ ಹಾಕೊಂಡ್ರು ಅಂತಂದ್ರೂ ಅವ್ರು ಬಿಡಲ್ಲ. ಇಲ್ಲ, ನೀನು ಮಾಡಲೇಬೇಕಿದ್ದೀನಿ, ಇದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾರಿಟಿ ಕೊಡಲೇಬೇಕು ಅಂತಂತಾರೆ. ನನಗೂ ಅಷ್ಟೇ, ನನ್ನ ಜೀವನದಲ್ಲಿ ಯಾರಾದರೂ ಏನಾದರೂ ಕೊಟ್ಟರು ಅಂತಂದ್ರೆ ನಾನು ವಾಪಸ್ ಇಟ್ಕೊಂಡು ಮಡಿಕೊಂಡು ಅಭ್ಯಾಸ ಇಲ್ಲ. ನನಗೆ ವಾಪಸ್ ಕೊಟ್ಬಿಡ್ಬೇಕು. ವಾಪಸ್ ಕೊಟ್ಟಾಗಲೇ ನನಗೂ ಒಂಥರ ದೀರ್ಘ ಸಮಾಧಾನ. ಹಾಗಾಗಿ ಒಂದು ವಿಚಾರದ ಬಗ್ಗೆ ಇವತ್ತು ಮಾತಾಡಲೇಬೇಕು. ಯಾವ ವಿಚಾರದ ಬಗ್ಗೆ ಅಂತಂದರೆ, ನನ್ನ ಮೇಲೆ ಒಂದಷ್ಟು ಆರೋಪಗಳು ಬಂತಲ್ಲ. 50 ಲಕ್ಷ ಫಂಡಿಂಗ್ ಅಂತೆ, ಬಟ್ಟೆ ಅಂಗಡಿ ಅಂತೆ, ಧರ್ಮಸ್ಥಳದ ವಿರುದ್ಧ ಮಾತಾಡೋದಿಕ್ಕಂತೆ, ಕಂತೆ ಸಂತೆ ಪಂತೆ ಎಲ್ಲವನ್ನು ಕೂಡ ಈ ಗಾಳಿಲಿ ಸಣ್ಣ ಸಣ್ಣ ಹುಳುಗಳು ಹಾರಾಡ್ಕೊಂಡೈತವಲ್ಲ, ಹಂಗೆ ಹೊರಟೋಯ್ತದೆಲ್ಲ. ಯಾರ್ಯಾರು ನನ್ನನ್ನು 15 ದಿನದಲ್ಲಿ ಬೀದಿಗೆ ತರ್ತೀವಿ, ಬಟ್ಟೆ ಬಿಚ್ಬಿಟ್ಟು ಬೆತ್ತಲೆ ಮಾಡಿಬಿಟ್ಟು ನಿಲ್ಲಿಸ್ತೀವಿ ಅಂತ ಅನ್ಕೊಂಡವರು, ಭಾವಿಸಿದವರು, ಭ್ರಮೆಯಲ್ಲಿ ಬದುಕಿದವರು, ಇವತ್ತು ಅವರವರೆಲ್ಲ ಪರಿಸ್ಥಿತಿ ಏನೇನಾಗಿದೆ ಅಂತ ನಾನೇನು ಹೇಳೋದು ಬೇಡ, ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಿ. ಒಂದಷ್ಟು ಆಡಿಯೋಗಳನ್ನು ನನ್ನ ಚಾನಲ್ನಲ್ಲೇ ಬಿಡಬಹುದಿತ್ತು. ಬಿಟ್ಟಿದ್ರೆ ಅದ್ರ ಕತೆ ಬೇರೆನೇ ಇತ್ತು, ಬಹಳ ದೊಡ್ಡ ಮಟ್ಟಿಗೆ ರೀಚ್ ಆಗ್ತಾ ಇತ್ತು. ನನಗದರ ಅವಶ್ಯಕತೆ ಇರಲಿಲ್ಲ. ಕುಡಿದು ತೂರಾಡುವಂತಹ ವಿಡಿಯೋ ಎಲ್ಲರಿಗಿಂತ ಮೊದಲು ಸಿಕ್ಕಿದ್ದು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ. ಅದನ್ನು ಬಿಡಬಹುದಿತ್ತು, ನನಗದರ ಅವಶ್ಯಕತೆ ಇಲ್ಲ. ಹಾಗಾಗಿ ಅದೆಲ್ಲವನ್ನು ಕೂಡ ಅಲ್ಲಿಗೆ ಬಿಟ್ಬಿಟ್ಟೆ. ನನ್ನ ಮೇಲೆ ಬಂದಂಥ ಆರೋಪ ಏನು, ಅದಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ನಾನು ಧ್ವನಿ ಎತ್ತಬೇಕು, ಅದಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ನಾನು ನ್ಯಾಯವನ್ನು ಕೇಳಬೇಕು. ಅವ್ರ ಪರ್ಸ್ನಲ್ ವಿಚಾರ, ಅವ್ರದ್ದು ಅಂತೆ ಕಂತೆ ನನಗಂತೂ ಬೇಡ ಅದು. ಯಾಕಂತಂದರೆ ನಾನು ಅವರಾಗೆ ಆಗ್ಬಿಡ್ತೀನಿ. ನನಗೂ ಅವ್ರಿಗೂ ವ್ಯತ್ಯಾಸ ಏನು? ಆ ಒಂದು ನಿಲುವಿನಲ್ಲಿ, ಆ ಒಂದು ನಿಟ್ಟಿನಲ್ಲಿ ನಾನು ಯಾರದೇ ಪರ್ಸ್ನಲ್ ವಿಚಾರಗಳಿಗೆ ಕೈ ಹಾಕಿದವನು ಅಲ್ಲ, ತಲೆ ಹಾಕಿದವನು ಅಲ್ಲ, ಗಮನ ಹರಿಸಿದವನು ಅಲ್ಲ. ಅದೇನೇನಾಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರು ಪ್ರಸಾರ ಮಾಡ್ಕೊಂಡು ಹಬ್ಬ ಮಾಡಿಬಿಟ್ರು. ಬಟ್ ಈ ವಿಚಾರ ಮಾಧ್ಯಮಗಳಲ್ಲಿ ಬರಬೇಕಿತ್ತು ಅಂತ ನಾನು ಕೇಳ್ತಾ ಇದ್ದೀನಲ್ಲ, ಹಾಗೆ ನೋಡ್ತಿರ್ತಕ್ಕಂಥ ಲಕ್ಷಾಂತರ ಜನ ನೀವು ಕೂಡ ಕೇಳ್ತಾ ಇದ್ದೀರಿ. ಕೆಲವು ನೈತಿಕ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿ ಪ್ರಸಾರ ಆಯಿತು, ಇದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಆಡಿಯೋ ತುಣುಕುಗಳು ಪ್ಲೇ ಆಯಿತು. ಸ್ವಲ್ಪ ಅಲ್ಲಲ್ಲಿ ಕಟ್ ಮಾಡಿ ಹಾಕೊಂಡ್ರು, ಕೆಲವರು ಅದನ್ನು ಬಿಟ್ಟರು. ಇನ್ನು ಡಿಜಿಟಲ್ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ಪೂರ್ತಿ ಹೇಗಿತ್ತು ಹಾಗೆ ಬಿಟ್ಟರು ಅದನ್ನು. ಬಟ್ ಒಂದಷ್ಟು ಮಾಧ್ಯಮಗಳು ಮಾತ್ರ ಇದುವರೆಗೂ ಧ್ವನಿಯನ್ನೇ ಎತ್ತಲಿಲ್ಲ. ಯಾವ ಕಾರಣಕ್ಕಾಗಾದರೆ, ಯಾವ ಪುರುಷಾರ್ಥಕ್ಕೆ? ಇದೇ ಚಂದನ್ ಗೌಡ ವಿಚಾರ ಬಂದಾಗ, ಇದೇ ಚಂದನ್ ಗೌಡಂಗೆ ಧರ್ಮಸ್ಥಳದಲ್ಲಿ ಫಂಡಿಂಗ್ ಆಗಿದೆ ಅನ್ನುವಂತಹ ಹೇಳಿಕೆ ಬಂದಾಗ, ಆ ಹಣದಲ್ಲಿ ಬಟ್ಟೆ ಅಂಗಡಿ ಆಗಿದೆ ಅನ್ನುವಂತಹ ಗುಸುಗುಸು ಪಿಸು ಬಂದಾಗ, ಜವಾಬ್ದಾರಿಯುತ ಮಾಧ್ಯಮಗಳಾದ ಕೆಲವು ಮಾಧ್ಯಮಗಳು ಇಡೀ ದಿನ ಸುದ್ದಿ ಮಾಡಿದಂಥವ್ರು ದಿನ ಬೆಳಗಾಗುವಷ್ಟರಲ್ಲೇ ಒಂದಷ್ಟು ಆಡಿಯೋ ತುಣುಕುಗಳು ಇದು ಷಡ್ಯಂತ್ರ ಅನ್ನುವಂಥದ್ದನ್ನು ನಿರೂಪಿಸುವಂತಹ ಜವಾಬ್ದಾರಿಯನ್ನು ಮಾಡಬೇಕಾದಂಥ ಮಾಧ್ಯಮಗಳು ಅದಕ್ಕೆ ಸಂಬಂಧಪಟ್ಟಾಗ ಆಡಿಯೋಗಳನ್ನು ಪ್ರಸಾರ ಮಾಡಲಿಲ್ಲ. ನಾನು ಕೂಡ ಸಮಯ ಕೊಟ್ಟೆ, 10 ದಿನ. ಇವತ್ತಿಗೆ 10 ದಿನ ಹೆಚ್ಚು ಕಡಿಮೆ. ಬಹುಶಃ ತಡವಾಗಿ ಅವರನ್ನು ತಲುಪಬಹುದು ಈ ಆಡಿಯೋ ತುಣುಕುಗಳು. ಅದಾದ ನಂತರ ಅವರು ಎಚ್ಚೆತ್ತುಕೊಳ್ಳಬಹುದು. ಎಚ್ಚೆತ್ತುಕೊಂಡು ಹೌದು, ಈ ಕಾರಣದಿಂದ ಆ ವ್ಯಕ್ತಿ ಆರೋಪ ಮಾಡಿದ್ದಾನೆ, ಬಹುಶಃ ಇಲ್ಲಿ ಷಡ್ಯಂತ್ರ ಇದೆ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಅದೇ ಆಡಿಯೋದಲ್ಲಿ ತಾನೇ ಹೇಳಿದ್ದು, ಚಂದನ್ ಗೌಡ ಲೀಸ್ಟಲ್ಲೇ ಇರಲಿಲ್ಲ, ನಾವೇ ಸೇರಿಸ್ಬಿಟ್ಟಿದ್ದು ಅವನನ್ನ. ಇನ್ನು 15 ದಿನದಲ್ಲಿ ಚಂದನ್ ಗೌಡ ಹೆಂಗೆ ಬೀದಿಗೆ ತತ್ತೀವಿ ನೋಡಿ. ಸೊ ಆ ಮಾಧ್ಯಮಗಳು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಆ ಒಂದು ಸುದ್ದಿಯನ್ನು ತೆಗೆದುಕೊಂಡು ನನಗೆ ಒಂದು ಫೋನ್ ಮಾಡ್ಬೋದಿತ್ತು. ಇಲ್ಲ, ನಿಮ್ಮ ಹತ್ರ ಬಂದು ಅದರಲ್ಲೂ ರಾಷ್ಟ್ರೀಯ ಮಾಧ್ಯಮ NDTV ತನಕ ಸಂಪರ್ಕ ಹುಡುಗನಿಗೆ. ನನಗಿದುವರೆಗೂ ನಮ್ಮ ಸ್ಟೇಟ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳು ಗೊತ್ತಿಲ್ಲ, ಚಾನಲ್ ಹೆಡ್ಗಳು ಅವ್ರದ್ದು ಇವ್ರದ್ದು. ಆ ಹುಡುಗನಿಗೆ NDTV ತನಕ ಸಂಪರ್ಕ. ಗ್ರೇಟ್, ಮಾಡಬಹುದಿತ್ತು ನೀವು ಆ ಸುದ್ದಿಯನ್ನು, ಬಟ್ ಮಾಡಲಿಲ್ಲ. ಆದರೆ ನನ್ನ ವಿಚಾರ ಬಂದಾಗ ನೀವು ಬೇಯಿಸಿಕೊಂಡಂಥ ಬೇಳೆ, ನಿಮ್ಮ ಕುಕ್ಕರ್ನ ಪ್ರೆಷರ್ ಹೆಂಗಿತ್ತು ಅದನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಕೆಲವರು ಜನ ತಗೊಳ್ತೀನಿ. ಯಾಕೆಂತಂದರೆ ಮಿಕ್ಕವರೆಲ್ಲ ಈ ಸುದ್ದಿನೂ ಕೇಳಿ ಪ್ರಸಾರ ಮಾಡಿ ಬಿಟ್ಬಿಟ್ರು. ಬಟ್ ಕೆಲವು ಮಾಧ್ಯಮಗಳು ಮಾತ್ರ ಏನು ಚಂದನ್ ಗೌಡನ ಮೇಲೆ ಜಿದ್ದ, ಇವ್ರಿಗೆ ಏನು ಹೇಳ್ತಾರಲ್ಲ, ಅದು 2 ಹೆಂಡತಿ ಮಕ್ಕಳ, 3 ಹೆಂಡತಿ ಮಕ್ಕಳ, ಇಲ್ಲ ಮೊದಲು ಹೆಂಡತಿ ಮಕ್ಕಳ ಅನ್ನೋ ಥರ ಜನ ತಿಳ್ಕೊಳ್ತಾರಲ್ಲ. ಇಷ್ಟೊಂದೆಲ್ಲ ಕಿಚ್ಚಾಯ್ತು ಅವ್ರಿಗೆ, ಇಷ್ಟೊಂದೆಲ್ಲ ದ್ವೇಷ ಆಯ್ತಾ, ಆ ರೀತಿ ಸುದ್ದಿ ಪ್ರಸಾರ ಮಾಡ್ತಾರಲ್ಲ, ಆ ಮಾಧ್ಯಮಗಳನ್ನ ಒಂಚೂರು ಮಾತಾಡಿಸ್ಬೇಕು. ಜವಾಬ್ದಾರಿಯಿಂದ ಮಾತಾಡ್ತೀನಪ್ಪ ನಾನಂತೂ. ನೀವೇನೋ ಮಾತಾಡ್ತೀರಿ, ನೀವೇನೋ ಅಂತೆ ಮಾತಾಡ್ತೀರಿ, ನಾನು ಆ ಥರ ಮಾತಾಡೋಕೆ ಹೋಗಲ್ಲ. ಇರುವಂತಹ ವಾಸ್ತವ ಸತ್ಯವನ್ನು ನಿಮ್ಮ ಮುಂದೆ ಮಾತಾಡ್ತಾ ಹೋಗ್ತೀನಿ. ಆ್ಯಂಡ್ ಒಂದು ನೆನಪಿರಲಿ,
ನಾನಾಗಬಹುದು ಅಥವಾ ಮಾಧ್ಯಮಗಳಲ್ಲಿ ಕೂತು ಮಾತಾಡುವಂಥ ನೀವಾಗಿರಬಹುದು. ಜಗತ್ತಿನ ಸುದ್ದಿಗಳನ್ನ ಹೇಳ್ತೀವಿ. ಅಲ್ಲಿ ಹಂಗೆ ನಡೆದಿದೆಯಂತೆ, ಇಲ್ಲಿ ಹಿಂಗೆ ನಡೆದಿದೆಯಂತೆ, ಅಂತೆ ಕಂತೆ, ಅಲ್ಲೇನೋ ಹೊಂಟೋದ್ಲಂತೆ, ಇವನೇನೋ ಓಡಿಸ್ಕೊಂಡೋದಂತೆ, ಎಲ್ಲ ಸುದ್ದಿಗಳನ್ನ ಕೇಳಿರ್ತೀವಿ. ಬಟ್ ನಮ್ಮಲ್ಲಿ ಅಂದರೆ ಈ ಮೀಡಿಯಾ ಫೀಲ್ಡ್ ಒಳಗಡೆ ಜಗತ್ತನ್ನು ಮೀರಿಸುವಂತಹ ಸುದ್ದಿಗಳು ನಮ್ಮಲ್ಲಿ ನಡೀತವೆ. ಅದನ್ನ ಯಾರೂ ಪ್ರಸಾರ ಮಾಡ್ತಿಲ್ಲ. ಯಾಕೆ ಹೇಳಿ? ನಾವೇ ಆ ಪ್ಲಾಟ್ಫಾರ್ಮಲ್ಲಿ ಕೂತಿದ್ದೀವಲ್ಲ. ಹಾಗಾಗಿ ನಮ್ಮದನ್ನು ಕೂಡ ಯಾರಾದರೂ ನಿಂತ್ಕೊಂಡು ಪ್ರಸಾರ ಮಾಡಿದ್ರು ಅಂತಂದರೆ ಡೈಲಿ ಜನಕ್ಕೆ ಯಾವ ಕಾಮಿಡಿ ಚಾನಲ್ಲು ಬೇಡ ಅನ್ಕೊಳ್ಳಿ, ಅಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಸುದ್ದಿಯನ್ನೇ ಪ್ರಸಾರ ಮಾಡುವಂಥವ್ರು ಸುದ್ದಿ ಈ ರೀತಿ ಇದೆಯಾ ಅಂತ ಜನನು ಕೂಡ ಅನ್ಕೊಳ್ತಾರೆ, ಜನಕ್ಕೂ ಕೂಡ ತಿಳಿಯುತ್ತೆ. ಆದರೆ ಅದನ್ನು ಯಾರೂ ಮಾಡ್ತಿಲ್ಲ. ಯಾಕೆಂದ್ರೆ ಇನ್ನೊಂದು ಚಾನಲ್ ಅವ್ರ ವಿಚಾರ ನಮಗೆ ಯಾಕೆ, ಆ ಚಾನಲ್ ಅವ್ರ ವಿಚಾರ ನಮಗೆ ಯಾಕೆ ಅಂತ ಅಂದ್ಕೊಂಡು ಎಲ್ಲರೂ ಸ್ತಬ್ಧರಾಗಿದ್ದಾರೆ. ಇದೇ ಮೇನ್ ಅಡ್ವಾಂಟೇಜ್ ನೋಡಿ. ಇಲ್ಲ ಅಂತಂದಿದ್ರೆ ಎಲ್ಲರೂ ಬೀದಿಗೆ ಬಂದ್ಬಿಡ್ತಿದ್ರು, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ. ಯಾವಾಗ ನಾವುಗಳು ಹಲ್ಕ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ಸಾಚೆಗಳ ಥರ ಮುಂದೆ ಫೋರ್ಸ್ ಕೊಡ್ತಾ ಇರ್ತೀವಲ್ಲ, ಅವಾಗ ನಮ್ಮದು ಕೂಡ ಆಚೆಗೆ ಬರುತ್ತೆ. ಯಾವಾಗ ನಾವು ಕಡ್ಡಿ ತುಂಡು ಮಾಡ್ದಂಗೆ ನೇರವಾಗಿ ನಿಷ್ಠೂರವಾಗಿ ಕಡಕ್ಕಾಗಿ ನಿಂತ್ಕೊಳ್ತೀವಲ್ಲ, ಆದರೆ ಹಿಂದಿನ ಅರ್ಥ ಏನು ಗೊತ್ತಾ? ಕರೆಕ್ಟಾಗಿದ್ದೀವಿ ನಾವು ಅಂತ. ನಮ್ಮನ್ನು ಯಾರೂ ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ನಾನು ನಿಮ್ಗೆ ಎಷ್ಟು ಅವಕಾಶ ಕೊಟ್ಟೆ ಗೊತ್ತಾ? ಹುಡುಗ ಆರೋಪ ಮಾಡಿದಾಗ ಯಾವ ಚಾನಲ್ ಅವರಾದರೂ ಸರಿ, ಅದಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿ, ಪ್ರೂವ್ ಮಾಡಿ, ಬಿಗ್ ಇಂಪ್ಯಾಕ್ಟ್ ಪಡೆದುಕೊಳ್ಳಿ, ಒಂದು ಫಲಶ್ರುತಿ ಅಂತ ಆಗ್ತೀವಲ್ಲ, ನಾವೇ ಇದನ್ನು ಬ್ರೇಕ್ ಮಾಡಿದ್ದು, ನಾವೇ ಇದನ್ನು ಜಗತ್ತಿಗೆ ಬಯಲಿಗೆಳೆದಿದ್ದು ಅಂತ, ಆ ರೀತಿ ಪಡೆದುಕೊಳ್ಳಿ ಅಂತ ಎಷ್ಟು ಅವಕಾಶ ಕೊಟ್ಟೆ ಗೊತ್ತಾ? ಯಾರೂ ಮಾಡಲಿಲ್ಲ. ಅದಾದಮೇಲೆ 2 ದಿನ ಆದಮೇಲೆ ಅಸಲಿ ಮುಖವಾಡ ಏನು ಅನ್ನೋಂಥದ್ದನ್ನು ಕೂಡ ಸಾಮಾಜಿಕವಾಗಿ ರಿವೀಲ್ ಆಗೋಯ್ತು. ಅದನ್ನು ಯಾರೂ ಕೂಡ ಪ್ರಸಾರ ಮಾಡಲಿಲ್ಲ. ಕೆಲವು ಮಾಧ್ಯಮಗಳಷ್ಟೇ ಪ್ರಸಾರ ಮಾಡಿದ್ದು. ಸೊ ಮೊದಲಿಗೆ ಸುವರ್ಣ ನ್ಯೂಸ್ನ ಹಿರಿಯ ಸಂಪಾದಕರಾದಂಥ ಅಜಿತ್ ಹನುಮಕ್ಕನವರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಅಥವಾ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸರ್. ಓಕೆ ಸರ್, ಆ ಹುಡುಗ ಯಾವಾಗ ಆರೋಪ ಮಾಡ್ತಾನೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲು ವೈರಲ್ ಆಗುತ್ತೆ. ತದನಂತರ ಮಾಧ್ಯಮಗಳಲ್ಲಿ ನಿಮ್ಮ ಪ್ರತಿನಿಧಿಗಳು, ನಿಮ್ಮ ಜಿಲ್ಲಾ ವರದಿಗಾರರು ಆ ಹುಡುಗನನ್ನು ಹೋಗಿ ಇಂಟರ್ವ್ಯೂ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಚಾನಲಲ್ಲೂ ಕೂಡ ವರದಿ ಆಗುತ್ತೆ. ವರದಿ ಆದಂತಹ ವಿಚಾರವನ್ನು ನೀವು ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಎತ್ಕೊಳ್ತೀರಿ. ಪ್ರೈಮ್ ಟೈಮ್ ನ್ಯೂಸ್ ಅಂದರೆ ಕೆಲವರು ಜನರಿಗೆ ಹೇಳ್ತಿರೋದು ಈ 9 ಗಂಟೆ ನ್ಯೂಸ್ ಬರುತ್ತಲ್ಲ, 9 ಗಂಟೆಯಿಂದ 9:30, 9 ಗಂಟೆಯಿಂದ 10 ಗಂಟೆ, ಈ ಸಮಯದ ನ್ಯೂಸ್ನನ್ನು ಪ್ರೈಮ್ ಟೈಮ್ ಅಂತ ಕರಿತೀವಿ ನಾವು ಇಂಡಿಯಾದಲ್ಲಿ. ಅಂದರೆ ತುಂಬ ಬಹುಮುಖ್ಯವಾದಂಥ ನ್ಯೂಸ್ನ ಸಮಯ ಅಂತ. ಆ ಒಂದು ನ್ಯೂಸ್ ಟೈಮ್ನಲ್ಲಿ ನಮ್ಮ ಅಜಿತ್ ಹನುಮಕ್ಕನವರ್ ಸರ್ರು ನಮ್ಮದು ನ್ಯೂಸ್ ಎತ್ಕೊಳ್ತಾರೆ. ಯಾರೋ ಹುಡುಗ ಆರೋಪ ಮಾಡಿರ್ತಾನಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಮೊದಲ ವಿಡಿಯೋ ಏನಿದೆ ಅದನ್ನು ಪ್ರಸಾರ ಮಾಡ್ತೀನಿ, ಕೇಳಿಸ್ಕೊಳ್ಳಿ. 5 ತಿಂಗಳ ಹಿಂದೆ ಚಂದನಗೌಡ ಬಟ್ಟೆ ಅಂಗಡಿ ಉದ್ಘಾಟನೆಯಲ್ಲಿ ಸಿಕ್ಕಿದ್ದ. ಚಂದನಗೌಡ ಮಂಡ್ಯದಲ್ಲಿ ಎಲೆಕ್ಷನ್ಗೆಲ್ಲ ನಿಂತು ಪಕ್ಷೇತರರಾಗಿ ಸೋತು ಅದೆಲ್ಲ ಆಯ್ತು ಕ್ಯಾರ್ಪೇಟೆಯಲ್ಲಿ. ಆ ಚಂದನಗೌಡ ಬಟ್ಟೆ ಅಂಗಡಿ ಶುರು ಮಾಡಿದಾಗ ಅದರ ಉದ್ಘಾಟನೆಗೆ ಈತ ಬಂದಿದ್ದಂತೆ, ಅಭಿಷೇಕ್ ಅಲ್ಲಿ ಸಿಕ್ಕಿದ್ನಂತೆ, ಅಲ್ಲಿ ಭೇಟಿಯಾಗಿದ್ದಂತೆ. MP ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ನಾನು ಇನ್ನು 2-3 ದಿನ ನಿಲ್ಸ್ಬಿಟ್ರೆ ಜನ ಏನೇನು ಹೇಳ್ಕೊಬಿಡ್ತಾರೆ ಅನ್ಬಿಟ್ಟು ಫನಿ ಚೈನ್ ಹಣ ಮಾಡಿದ್ದನು. ಆ ವಿಡಿಯೋನು ಇದೆ ನನ್ನ ಹತ್ರ, ಇದೆ ವಿಡಿಯೋ. ಚೈನ್ ಹಣ ಮಾಡಿದ್ದನು ಇವಾಗ 1.5 ವರ್ಷಕ್ಕೆ ಹಂಗಂದ್ರೆ 50-60 ಲಕ್ಷ ಸಂಪಾದನೆ ಮಾಡ್ಬಿಟ್ಟ. 50 ಲಕ್ಷ ಮಾಡಿ ಬಟ್ಟೆ ಅಂಗಡಿ ಮಾಡ್ದ. ಅವನು ಕಾರ್ ಲೋನ್ ಇದೆ, ಏನೋ ಅವ್ನು ಖರ್ಚು ಅಲ್ಲಿಂದ MP ಎಲೆಕ್ಷನ್ ಇಲ್ಲಿಗೆ ಒಂದು 20-25 ವಿಡಿಯೋ ಹಾಕಿರ್ಬೋದು. ಇಲ್ಲಿ ಅವ್ನು ಬಟ್ಟೆ ಅಂಗಡಿ ಮಾಡೋದಕ್ಕೆ 50 ಲಕ್ಷ ಏನು ಕಮ್ಮಿನಾ? ದುಡ್ಡೇ ಇಲ್ಲ ಅಂದನು. ಇಲ್ಲ ಅಂತಂದ್ರೆ ಹೇಳ್ತಾರೆ ಹೋಗ್ಬೇಕು. ಅವತ್ತು ಮಾಡಿ ನನ್ನ ಗಿಮಿಕ್ಕು ಸಿಂಪತಿ ಅಂತ ಹೋಗ್ಬೇಕಿಲ್ಲ ಅಂತಂದ್ರೆ ಅದು ಆಗಲ್ಲ. ಯಾಕಂದ್ರೆ ಅವ್ರು ದುಡ್ಡಿದ್ರೆ ಆ ತರ ಕೆಲಸ ಮಾಡ್ತಾ ಇರಲಿಲ್ಲ. ಹಿಂಗ್ ಮಾಡಿದ್ರೆ ಇವ್ರಿಗೂ ಫಂಡಿಂಗ್ ಆಗಿರ್ಬೋದಲ್ಲ. ಚಂದನಗೌಡ ಮಂಡ್ಯದಲ್ಲಿ ಬಟ್ಟೆ ಅಂಗಡಿ ಇದೆಯಂತೆ. SIT ಅವರು ಜನ್ಮ ಜಾಲಾಡ್ತಾರೆ. ಚಂದನಗೌಡದ ಯೂಟ್ಯೂಬ್ ಚಾನಲ್ ನ್ಯೂಸ್ ಅಲರ್ಟ್ ಅಂತೆ. ಕನ್ಸಿಡರ್ ಮಾಡ್ತಾರೆ, ಮಾಡದೆ ಹೋದ್ರೆ NIA ಬರುತ್ತೆ. SIT ಅವರು ಅಥವಾ NIA ಅವರು ಜನ್ಮ ಜಾಲಾಡ್ತಾರೆ. ಹೆಂಗೆ ಸರ್ ಜನ್ಮ ಜಾಲಾಡೋದು ಅಂತಂದ್ರೆ ಈ ಬಟ್ಟೆ ಜಾಲಿಸ್ತಾರಲ್ಲಂಗ. ಇದೇ ಯುನೈಟೆಡ್ ಮೀಡಿಯಾ ಅಭಿಯಾನ್ ಆಗಿರ್ಬೋದು ಅಥವಾ ಸಮೀರ್ MD ಯೂಟ್ಯೂಬರ್ಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಬುರುಡೆ ಗ್ಯಾಂಗ್ನ ಸದಸ್ಯರು ಅಂತ ನೀವು ಹೇಳಿದ್ರಲ್ಲ, ಅವರಿಬ್ಬರನ್ನ SIT ಅವರು ಕರೆದು ಕೂಲಂಕುಷವಾಗಿ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಪಡೆದುಕೊಂಡು, ತದನಂತರ ಅವ್ರ ಮೊಬೈಲ್ ತೆಗೆದುಕೊಂಡು ಆ ಮೊಬೈಲನ್ನು ರಿಟ್ರೈವ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪಡೆದುಕೊಂಡು ಇಲ್ಲಿ ಯಾವುದೇ ರೀತಿಯ ಫಂಡಿಂಗ್ ಆಗಿಲ್ಲ, ಯಾವುದೇ ರೀತಿಯ ಷಡ್ಯಂತ್ರ ಆಗಿಲ್ಲ ಅಂತಲೇ ಆಚೆಗೆ ಬಿಟ್ಟಿದ್ದವ್ರನ್ನ ಮತ್ತೆ ನಾವು ಕರೆದಾಗ ಎನ್ಕ್ವೈರಿಗೆ ಬರಬೇಕು ಅಂತ ಹೇಳಿ ಕಳಿಸಿರೋದು. ಅಪ್ಪಿ ತಪ್ಪಿ ನೀವು ಭಾವಿಸಿದಂತೆ, ನಿಮ್ಮನ್ನು ಸುದ್ದಿಯನ್ನು ನಂಬಿ ಭಾವಿಸಿದಂತಹ ಜನರಿಗೆ ಹೇಳೋದೇನು ಅಂತಂದರೆ, ಆ ರೀತಿ ಫಂಡಿಂಗ್ ಅನ್ನುವಂತಹ ವಿಚಾರ ಬಂದಿತ್ತು ಅಂತಂದಿದ್ರೆ ಅವರಿಬ್ಬರು ಯಾವ ಕಾರಣಕ್ಕೂ ಆಚೆಗೆ ಬಿಡ್ತಿರ್ಲಿಲ್ಲ. NIA ಬರಲಿ, ಅದನ್ನು ಮೀರಿಸಿದಂತಹ ಇನ್ನೊಂದು ತನಿಖಾ ಸಂಸ್ಥೆ ಇದ್ರೆ ಬರಲಿ, ಬಂದಂಥ ತನಿಖಾ ಸಂಸ್ಥೆಗಳು ಕೇವಲ ಒಂದಕ್ಕೆ ಸಂಬಂಧಪಟ್ಟಂಗೆ ಹುಡುಕ್ಬಿಟ್ಟು ಅಲ್ಲೇನೂ ಇಲ್ಲ ಅಂತ ಕ್ಲೀನ್ ಚೀಟ್ ಹೋಗಿ ಕೊಟ್ಟೋಗಬಾರ್ದು. ಬದಲಿಗೆ ಈ ಕಡೆಯೂ ಕೂಡ ಫಂಡಿಂಗ್ ಆಗಿದೆಯಾ ಇಲ್ವಾ ಅಂತ ಹುಡುಕ್ಬೇಕಾಗುತ್ತೆ. ಇದಕ್ಕೆ ನಾವು ಸಿದ್ಧ. ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ಅದಕ್ಕೆ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧ. ಓಕೆ, ಅದಾದಮೇಲೆ ಯಾವಾಗ ಆಡಿಯೋ ವೈರಲ್ ಆಗುತ್ತಲ್ಲ, ಅದೇ ಆಡಿಯೋ ವಿಚಾರವನ್ನು ಕೂಡ ಅಜಿತ್ ಹನುಮಕ್ಕನವರ್ ಸರ್ರು 2 ದಿನ ಬಿಟ್ಟು ಇದೇ ಪ್ರೈಮ್ ಟೈಮ್ನಲ್ಲಿ ಎತ್ಕೊಳ್ತಾರೆ. ಅದನ್ನು ಕೂಡ ಪ್ರಸಾರ ಮಾಡ್ತೀನಿ, ಕೇಳಿ. ಸುಮಂತದ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಫಸ್ಟ್ ಇದು ಕೇಳಿಸ್ಕೊಳ್ಳಿ. ಇದನ್ನ ಬೇಕು ಅಂತಾನೆ ಚಂದನಗೌಡನ ಚಿಕಿತ್ಸೋದಕ್ಕೆ ನಾವು ಇದನ್ನೆಲ್ಲ ಮಾಡಿದ್ವಿ ಅಂತ ಕೇಳಿಸ್ಕೊಳ್ಳಿ. ವೈರಲ್ ಆಯ್ತೈತೆ, ಪಾಸಿಟಿವ್ ಆಯ್ತೈತೆ, ನೆಗೆಟಿವ್ ಆಯ್ತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ. ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನಗೌಡನ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದು 15 ದಿವಸ ನೋಡಿ ಚಂದನಗೌಡನ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನಗೌಡನ ಹೆಂಗೆ ಬೀದಿ ಬೆಳೆಸ್ತೀವಿ ಅಂದ್ಬಿಟ್ಟು 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ
ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ಗೌಡನ್ನ ಎಲ್ಲಿಗೆ ಕೇಸ್ಗೆ ಹಾ ಹಾ ಚಂದನ್ಗೌಡನ್ ಸೇರಿಸಿದ್ದು ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಹ್ಮ್ ಇವ್ರುಗಳು ಮಾತ್ರ ಇದ್ರು ಹ್ಮ್ ಪೊಲೀಸರಿಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಇದ್ರೆ ಇದನ್ನು ಒಂದು FIR ಮಾಡ್ಕೊಂಡು ತನಿಖೆ ಮಾಡಬಹುದು. ಆಲ್ ದ ಬೆಸ್ಟ್. ಅಜಿತ್ ಸರ್, ನೀವು ಮೊದಲು ಸುದ್ದಿ ಮಾಡ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ನಂದು ಯಾವ ರೀತಿಯ ಆಕ್ಷೇಪ ಇಲ್ಲ. ಸಾಮಾಜಿಕವಾಗಿ ಒಂದು ವಿಚಾರ ಸ್ಪ್ರೆಡ್ ಆದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಮಾಧ್ಯಮದಲ್ಲಿ ಸುದ್ದಿಯನ್ನು ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ನಿಮ್ಮದು ಯಾವ ಕಾರಣಕ್ಕೂ ತಪ್ಪಲ್ಲ. ರಿಪೀಟ್ ಅದು ಯಾವಾಗ ವೈರಲ್ ಆಗುತ್ತಲ್ಲ ಆಡಿಯೋ, ಅವಾಗ ಸುದ್ದಿ ಮಾಡ್ತಿರಲ್ಲ, ಅದು ಕೂಡ ತಪ್ಪಿಲ್ಲ. ನಿಮ್ಗೇನು ಅನ್ಸುತ್ತೆ ಅದನ್ನು ಮಾಡಿದಿರಿ. ಆದರೆ ಕೊನೆಯಲ್ಲಿ ಒಂದು ಹೇಳಿಕೆ ಕೊಡ್ತೀರಿ ಗೊತ್ತಾ, ಇದಕ್ಕೆ ಸಂಬಂಧಪಟ್ಟಾಗ ಪೊಲೀಸರಿಗೆ ಏನಾದರೂ ಒಂಚೂರು ಫ್ರೀ ಇದ್ದರೆ ಕೆಲಸ ಕಮ್ಮಿ ಇತ್ತು ಅಂತಂದರೆ ಒಂದು ಕೇಸ್ ಹಾಕೊಂಡು ಸಾಲ್ವ್ ಮಾಡ್ಕೋಬೋದು. ಯಾವುದು ಸರ್ ಸ್ಟೇಟ್ಮೆಂಟ್ ಇದು? ನೀವು ನಿಜಕ್ಕೂ ಒಬ್ಬ ಪ್ರಬುದ್ಧ ಪತ್ರಕರ್ತನಾಗಿದ್ದರೆ, ನೀವು ನಿಜಕ್ಕೂ ಒಬ್ಬ ಪ್ರಾಮಾಣಿಕ ಪತ್ರಕರ್ತನಾಗಿದ್ದರೆ, ನೀವು ನಿಜಕ್ಕೂ ಒಬ್ಬ ನಿಷ್ಠಾವಂತ ಪತ್ರಕರ್ತ ಆಗಿದ್ರೆ, ನೀವು ನಿಜಕ್ಕೂ ಒಬ್ಬ ಹಿರಿಯ ಪತ್ರಕರ್ತ ಆಗಿದ್ರೆ, ನೀವು ನಿಜಕ್ಕೂ ಆ ಕಡೆನೂ ಅಲ್ಲದೆ ಈ ಕಡೆನೂ ಅಲ್ಲದೆ ಸ್ತಬ್ಧವಾಗಿ ಒಂದೇ ಸೈಡ್ನಲ್ಲಿ ಇರ್ತಕ್ಕಂಥ ಒಬ್ಬ ಪತ್ರಕರ್ತ ಆಗಿದ್ರೆ ನೀವು ಆಡಿಯೋಗೆ ಸಂಬಂಧಪಟ್ಟಾಗೆ ಮಾತನಾಡಬಹುದಿತ್ತು. ಇದೇ ಚಂದನ್ಗೌಡ ವಿಚಾರವಾಗಿ ಮೊನ್ನೆ ನಾವು ಕೂಡ ನ್ಯೂಸ್ ಮಾಡಿದ್ದೋ, ನಾವು ಕೂಡ ಹೇಳಿದ್ದೋ, ಅವನು ಎಲೆಕ್ಷನಲ್ಲಿ ಸೋತಿದ್ದ, ಅವನ ಹಂಗೆ ಹಿಂಗೆ ಅದೆಲ್ಲನೂ ಕೂಡ ಹೇಳಿದ್ದೋ. ಬಟ್ ಈಗ ಈ ಆಡಿಯೋವನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದ್ದಿದ್ರೆ ನೀವು, ಅಂದರೆ ಸತ್ಯವನ್ನು ಹೇಳಿದಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಗೌರವ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ನೆನಪಿರ್ಲಿ ಸರ್, ಒಂದು ವರ್ಷನೂ ತುಂಬಿಲ್ಲ ಇನ್ನುವೇ. ಯಾವಾಗ ದರ್ಶನ್ ಅವರ ಕೇಸಲ್ಲಿ ದರ್ಶನ್ ಅವರು ಅಂಧರಾಗ್ತಾರಲ್ಲ, ಅದೇ ಆಸುಪಾಸಿನ ವೇಳೆಯಲ್ಲಿ ನಿಮ್ಮದೇ ಎನ್ನಲಾದಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗುತ್ತೆ, ವೈರಲ್ ಆಗುತ್ತೆ ಎಲ್ಲ ಕಡೆ. ಅಂದರೆ ನೀವೊಂದು ಹಳದಿ ಕಲರ್ದು ಪುಲೋವರ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಪಾನಮಕ್ತರಾಗಿ ರಸ್ತೆಯಲ್ಲಿ ನಿಲ್ಲಲಾಗದೆ ಓಡಾಡ್ತಾ ಇದ್ದು ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಮೂಲೆಯಲ್ಲಿ ನಶೆಯಲ್ಲಿ ತೇಲ್ತಾ ಇದ್ದಾರೆ ಎನ್ನಲಾದಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಯಾವುದಪ್ಪ, ಒಬ್ಬ ನ್ಯೂಸ್ ರೀಡರು, ಒಬ್ಬ ನ್ಯೂಸ್ ಆ್ಯಂಕರು ಈ ರೀತಿ ಬೀದಿಯಲ್ಲಿ ಕೂತ್ಕೊಂಡು ಬ್ರೋ ಇದನ್ನ ವಿಡಿಯೋ ಮಾಡಿ ಬ್ರೋ, ಇದ್ರ ಬಗ್ಗೆ ಮಾತಾಡಿ ಬ್ರೋ ಅಂತ 100 ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಕೇಳಿದರು. ನನ್ನ ಜವಾಬ್ದಾರಿ ಏನಿತ್ತು ಗೊತ್ತಾವತ್ತು? ಅಂತೆ ಕಂತೆ ನಿಜವೋ ಸುಳ್ಳೋ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು. ಆ ಕಾರಣದಿಂದ ಆ ಸುದ್ದಿಯನ್ನು ಮಾತಾಡಬಾರ್ದು. ಅದು ಅವರ ವೈಯಕ್ತಿಕ ಆಗಿರಬಹುದು, ಅದು ಅವರದ್ದಲ್ಲದೇ ಇರಬಹುದು. AI ಕಾಲ ಆಗಿರೋದ್ರಿಂದ ಯಾರಾದರೂ ಬೇಕು ಅಂತ ಮಾಡಿರ್ಬೋದು ಅನ್ನೋ ಒಂದು ಪ್ರಬುದ್ಧತೆಯ ನಿಲುವಿನಿಂದ ನಾನು ಆ ವಿಚಾರದ ಬಗ್ಗೆ ಮಾತಾಡಲಿಲ್ಲ. ಬಹುಶಃ ಅಜಿತ್ ಸರ್ ನಾನೇನಾದ್ರು ಮಾತಾಡಿದರೆ ಆ ವಿಡಿಯೋನ 1 ಮಿಲಿಯನ್ ಫಿಕ್ಸು, 10 ಲಕ್ಷ ಜನ ಫಿಕ್ಸು ನೋಡ್ತಿದ್ದು. ಮರ್ಯಾದೆ ಕಳೆಯುವಂಥದ್ದು ಕ್ಷಣಿಕ ಸರ್, ನನಗಾಗ್ಬೋದು ನಿಮ್ಗಾಗ್ಬೋದು, ಕೆಲವು ಸೆಕೆಂಡ್ಗಳಷ್ಟೇ. ಬಟ್ ನಾವು ಸಂಪಾದನೆ ಮಾಡಿರ್ತೀವಲ್ಲ ಮರ್ಯಾದೆ, ಅದನ್ನು ಗಳಿಸೋದು ತುಂಬ ಕಷ್ಟ ಸರ್. ನಾನು ಈಗಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಕೆಲವರಿಗೆ ಭೂಮಿ ಮೇಲೆ ಮಾನಕ್ಕಿಂತ ಪ್ರಾಣನೇ ಮುಖ್ಯ. ಮಾನ ಕಳ್ಕೊಂಡ್ರೂ ಪರವಾಗಿಲ್ಲ, ನಾವು ಜೀವಂತವಾಗಿದ್ದರೆ ಸಾಕು, ಬದುಕ್ಬೋದು ಹೆಂಗಾರು ಅಂತಂತಾರೆ. ನನಗಾಗಲ್ಲ ಸರ್. ಪರ್ಸ್ನಲಿ ನನಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ. ಪ್ರಾಣಕ್ಕೆ ಅಂಜಿ ಬದುಕ್ತೀವಿ ಗೊತ್ತಿಲ್ಲ, ಮಾನಕ್ಕಂತೂ ಅಂಜಿ ಬದುಕ್ತೀವಿ. ಯಾರ ಹತ್ರನೂ ಭಿಕ್ಷೆ ಬೇಡಿ ಅಥವಾ ಕೈ ಚಾಚಿ ಅಥವಾ ಹಲ್ಕ ಕೆಲಸಗಳು ಮಾಡಿ ಅಥವಾ ಇನ್ಯಾವುದೋ ಒಂದು ಷಡ್ಯಂತ್ರಕ್ಕೆ ಭಾಗಿಯಾಗಿ ಅಥವಾ ಇನ್ಯಾವುದೋ ಒಂದು ಕುತಂತ್ರಕ್ಕೆ ಭಾಗಿಯಾಗಿ ಹಣವನ್ನು ಪಡೆದು ನಮ್ಮ ಸಂಸಾರವನ್ನಾಗಲಿ ಅಥವಾ ನಮ್ಮ ತನವನ್ನಾಗಲಿ ನಾವು ಸಾಕೊಂಡು ಹೋಗಿಲ್ಲ. ಬೆವರು ಸುರಿಸಿ ಕಷ್ಟಪಟ್ಟು ದುಡಿತೀವಿ, ಒಂದೊಂದು ರೂಪಾಯಿಗೂ ಲೆಕ್ಕ ಇಡ್ತೀವಿ. ಲೆಕ್ಕ ಇಟ್ಟಂಥ ದುಡ್ಡನ್ನು ಕೂಡಿಡ್ತೀವಿ, ಅದರಲ್ಲಿ ಜೀವನ ಕಟ್ಕೊಂಡಿದ್ದೀವಿ. ತುಂಬ ಮಿಡಲ್ ಕ್ಲಾಸ್ ಅಲ್ಲ, ಪೂರ್ ಫ್ಯಾಮಿಲಿಯಿಂದ ಬಂದಂಥವ್ ನಾನು. ನನ್ನ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದರೆ, ಯಾವ ಕೇರ್ಪೇಟೆನಲ್ಲಿ ಸೋತಿದ್ನಲ್ಲ ಅಲ್ಲೋಗಿ ಜನಗಳನ್ನ ಕೇಳಿ ಸರ್, ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ನೀವು ನಮ್ಮ ಸುದ್ದಿಯನ್ನು ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ಪೊಲೀಸರಿಗೆ ಫ್ರೀ ಇದ್ರು ಅಂತಂದರೆ ಅಥವಾ ಒಂಚೂರು ಕೆಲಸ ಕಮ್ಮಿ ಇತ್ತು ಅಂತಂದರೆ ಇದೊಂದು ನೋಡಬಹುದು. ಧನ್ಯವಾದ ಸರ್. ನಿಮ್ಮ ಅನಿಸಿಕೆ, ನಿಮ್ಮ ಪ್ರಾಮಾಣಿಕತೆ ಜನರಿಗೆ ತಲುಪಿದೆ. ಅದನ್ನು ತಲುಪಿಸಿ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಜನ ಕೇಳ್ಕೊಳ್ತಾ ಇದ್ರು. ಅದನ್ನು ನಾನು ಮಾಡಿದ್ದೀನಿ ಸರ್. ನೆಕ್ಸ್ಟು ಇವರೊಂಥರ ನಮ್ಮ ಕನ್ನಡದ ನ್ಯೂಸ್ ಚಾನಲ್ಗಳಲ್ಲಿ ಸಿಂಹಿಣಿ ಮೇಡಮ್ಮು. ಹೆಂಗೆ ಅಂತಂದರೆ ಇವರು ಏನು ಹೇಳೋದಪ್ಪ, ಅದು ಹಿಂಗೆ ಬರೆದು ಮುಗಿಸಿದ್ರು ಅಂತಂದರೆ ಮುಗಿದೋಯ್ತು. ಅಂತಿಮ ಆದೇಶ, ಆಜ್ಞೆ ಪ್ರತಿಯೊಂದು ಕೂಡ ಇವ್ರದೇ. ಹೆಸರು ಬಂದು ಸ್ಮಿತಾ ರಂಗನಾಥ್ ಅಂತ. ಮೇಡಮ್ ಅವ್ರನ್ನ ನಾನು ಸುವರ್ಣ ನ್ಯೂಸ್ನಿಂದ ಹಿಡಿದು ನ್ಯೂಸ್ ಫಸ್ಟಿಂದ ಹಿಡಿದು ಅಲ್ಲಿಂದ ಆರ್ ಕನ್ನಡ ಬರೋ ತನಕನೂ ಕೂಡ ಹತ್ರದಿಂದ ನೋಡಿದ್ರೂ ದೂರದಿಂದಂತೂ ನೋಡಿದ್ದೀನಿ. ಬಟ್ ಒಬ್ಬರು ಹೆಣ್ಮಗಳಾಗಿರೋದ್ರಿಂದ ನಾವು ಅಧಿಕ ಪ್ರಸಂಗತನ ಮಾಡೋದು ಬೇಡ. ಈ ನ್ಯೂಸಲ್ಲಿ ಏನಿದೆ, ನನ್ನ ವಿಚಾರದಲ್ಲೇ ಮೇಡಮ್ ಏನು ಮಾತಾಡಿದ್ದಾರೆ ಅದನ್ನು ಮಾತ್ರ ಪ್ರಸಾರ ಮಾಡ್ತಾ, ಅದನ್ನು ಮಾತ್ರ ಮೇಡಮ್ ಅವ್ರಿಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ಮೇಡಮ್ ಅವ್ರದಕ್ಕೆ ಸಾಧ್ಯವಾದರೆ ಉತ್ತರ ಕೊಟ್ಟರೆ ಸಾಕು. ಈಗ ಚಂದನ್ ಅನ್ನೋರು ಹೇಳ್ತಾ ಇದ್ದಾರೆ, ಸುಮಂತು ಹಾಗೆ ನೀವೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ. ಅದು ನೀವ್ ಹೇಳ್ತಿದ್ದೀರಿ, ಇಲ್ಲ ಇವರೇ ಮಾತನಾಡಿದ ಒಂದು ವಿಡಿಯೋ ಇದೆ, ಅದೇನ್ ವಿಡಿಯೋ ತೋರಿಸಬಹುದಾ?
ಸಾಧ್ಯ ಆದ್ರೆ ಇದನ್ನ ಝೂಮ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಝೂಮ್ ಮಾಡಿ ತೋರಿಸುವ. ವಾಲ್ಯೂಮ್ ಸ್ವಲ್ಪ ನಿಮ್ಮ ಮೈಕ್ ಹತ್ರ ಇಟ್ಕೊಂಡು. ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟ ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋ ಒಬ್ಬ ಹೇಳ್ತಾನೆ. ಹೆಸರು ಬೇಡ. ನನ್ನ ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋ ಹೆಣ್ಮಗು ಒಂದು ಅನ್ಯಾಯ ಆದವ್ರ ಮನೆಯವ್ರು ಹೇಗೆ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ, ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯ ತಿಳ್ಕೋಬೇಕು. ಬಟ್ ಇನ್ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನುವಂತ ಲೆಕ್ಕಾಚಾರ ಬಂತು. ಈ ವಿಡಿಯೋ ಆಕ್ಚುಲಿ ಇವತ್ತು ಚಂದನ್ ಗೌಡ ಅವರ ಯೂಟ್ಯೂಬ್ ನಲ್ಲಿ ಇಲ್ಲ. ಯಾಕೆ? ಮೊದಲನೇ ಪ್ರಶ್ನೆ, ನಮ್ಮದೇ ಕಮ್ಯುನಿಟಿ ಯಾಕೆ 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 ಅಂದರೆ ಕೋರ್ಟ್ ಅದನ್ನು ಬ್ಲಾಕ್ ಮಾಡಿದೆ. ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪ್ರೆಸೆಂಟು ಹೇಳ್ತಾ ಇದ್ದೀನಿ, ಕೋರ್ಟ್ ಅದನ್ನು ಬ್ಲಾಕ್ ಮಾಡಿದೆ. ನಾನು ಯಾವ ಕಾರಣಕ್ಕೂ ನಾನು ಅರಿವಿದ್ದು ಮಾಡುವಂತಹ ವಿಡಿಯೋಗಳನ್ನು ಯಾವ ಕಾರಣಕ್ಕೂ ಡಿಲೀಟ್ ಮಾಡುವುದಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದೆ, ನಾನು ಮಾಡಬಾರದಿತ್ತು ಅಂತ ಅನ್ನಿಸಿದರೆ ಮಾತ್ರ ಆ ವಿಡಿಯೋಗಳನ್ನು ಡಿಲೀಟ್ ಮಾಡ್ತೀನಿ. ನನಗೆ ಅರಿವಿದ್ದು ಮಾಡಿರ್ತೀನಲ್ಲ, ಅರಿವಿದ್ದೇ ಹೇಳಿದ್ದನು. ನನಗೆ ಈ ರೀತಿ ಆಫರನ್ನು ಒಬ್ಬ ಯೂಟ್ಯೂಬರ್ ಕೊಟ್ಟಿದ್ದ ಅಂತ ಅರಿವಿದ್ದೇ ಹೇಳಿರೋದು. ಜನ ಅರ್ಥ ಮಾಡ್ಕೋಬೇಕು. ಅದನ್ನು ಧೈರ್ಯವಾಗಿ ಹೇಳ್ಕೊಂಡವನಲ್ಲ ಗುರುವನು ಅಂತ. ಯಾರಾದರೂ ಹೇಳ್ಕೊಳ್ತಾರ ಆ ಥರ? ನಾನು ಅದನ್ನು ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದೆ. ಈ ರೀತಿ ಒಬ್ಬ ಯೂಟ್ಯೂಬರ್ ನನಗೆ ಆಫರ್ ಕೊಟ್ಟಿದ್ದ, ಸೌಜನ್ಯ ವಿಚಾರವಾಗಿ ಮಾತಾಡ್ತೀರಾ, ಲಾಯರ್ ಬರ್ತಾರೆ, ಇಂಟರ್ವ್ಯೂ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೇನು ಚಾರ್ಜಸ್ ಇದೆ ಅದನ್ನು ಕೊಡ್ತಾರೆ ಅಂತ. ಚಾರ್ಜಸ್ ಮೀನ್ಸ್ ಅದು ಹಣವೇ ತಾನೆ, ಹಣದ ರೂಪದಲ್ಲೇ ತಾನೆ ಚಾರ್ಜಸ್ ಬರೋದು. ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾವಾಗ ಸೌಜನ್ಯ ವಿಚಾರವಾಗಿ ನನ್ನ ಚಾನಲಲ್ಲಿ ಮೊದಲ ವಿಡಿಯೋ ಮಾಡಿರ್ತೀನಲ್ಲ ಅವತ್ತು ಸ್ಪಷ್ಟತೆಯನ್ನು ಕೊಟ್ಟಿರ್ತೀನಿ. ಇದುವರೆಗೆ ನಾನು ಯಾಕೆ ಸೌಜನ್ಯ ವಿಚಾರವಾಗಿ ನಾನು ಮಾತಾಡಿಲ್ಲ ಅಂತಂದರೆ ಈ ಒಂದು ಕಾರಣಕ್ಕೆ ಅಂತ. ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ಹೆಚ್ಚು ಕಡಿಮೆ 1.5 ತಿಂಗಳ ಒಳಗಡೆನೆ ಕೋರ್ಟ್ ಆರ್ಡರ್ನಿಂದ ಬ್ಲಾಕ್ ಮಾಡಿ ರಿಮೂವ್ ಮಾಡಲಾಗಿರುತ್ತೆ. ಈಗಲೂ VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಅದನ್ನು ಆನ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೋದರೆ ಆ ವಿಡಿಯೋ ನಿಮಗೆ ಮತ್ತೆ ಸಿಗುತ್ತೆ. ಅದರಲ್ಲಿ ಪೂರ್ತಿ ನೋಡಬಹುದು. ಇನ್ನೊಂದು ಪಾಯಿಂಟ್ ಇದೆ, ಈಗ ಪ್ಲೇ ಮಾಡ್ತೀನಿ. ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಕೆಲವರು ಕೇಳಿಸಿಲ್ಲ ಅಂತಂದ್ರೆ ವಾಲ್ಯೂಮ್ ಸ್ವಲ್ಪ ಹೋಯ್ತು. ಇದೇ ಚಂದನ್ ಗೌಡ ಹೇಳುವ ಪ್ರಕಾರ ನಮ್ಮದೇ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು, ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಅದಕ್ಕೆ ನಿನಗೆ ಫಂಡಿಂಗ್ ಕೊಡಿಸ್ತೀವಿ ಅಂತ ನನಗೆ ಫೋನ್ ಮಾಡ್ತಾನೆ. ಒಂದು ಸೌಜನ್ಯ ಅಂದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಕೇಳುವ ದೃಷ್ಟಿಯಿಂದ ನಾನು ದುಡ್ಡು ತಗೊಂಡು ಮಾಡಬಾರ್ದು ಅಂತ ನನಗೆ ಒಂಥರ ಅನಿಸ್ಬಿಡುತ್ತೆ. ಅವ್ನ ಹೆಸರು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಯಾಕೆ ಅವನ ಹೆಸರು ಬೇಡ? ಅವರದ್ದೇ ಕಮ್ಯುನಿಟಿಯ ಯೂಟ್ಯೂಬ್ ಚಾನಲ್ ನ ಹುಡುಗ ಅವನಾಗಿರ್ಬೇಕಾದ್ರೆ ಅವನು ಧರ್ಮಸ್ಥಳದ ವಿರುದ್ಧ ಹಾಗೂ ಸೌಜನ್ಯ ಪರವಾಗಿ ಹೋರಾಟ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ. ಈಗಲೂ ಹೇಳ್ತಾ ಇದ್ದೀನಿ, VPN ಹಾಕೊಂಡು ನೀವು ಆ ವಿಡಿಯೋ ಸಿಗುತ್ತೆ ನೋಡ್ಬೋದು. ಅಲ್ಲೆಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅನ್ನುವಂಥ ಒಂದು ಸಣ್ಣ ಶಬ್ದವೂ ಕೂಡ ವಿಡಿಯೋದಲ್ಲಾಗಲಿ, ನನ್ನ ಮನಸ್ಸಲ್ಲಾಗಲಿ, ನನ್ನ ಮೈಂಡಲ್ಲಾಗಲಿ ಬಂದಿಲ್ಲ. ಕ್ರಿಯೇಟ್ ಮಾಡಿಕೊಂಡ್ರು. ನಾನು ಹೆಂಡ್ತಿಗೊಂದು ಮಾತು ಕೊಟ್ಟಿದ್ದೀನಿ, ನನ್ನ ಯೋಗ್ಯತೆಗೆ ಸಮಾನ ಅಲ್ಲದವರ ಹೆಸರನ್ನು ನನ್ನ ಚಾನಲಲ್ಲಿ ತೆಗೆದುಕೊಳ್ಳೋದಿಲ್ಲ ಕಣೆ, ನೀನು ಆರಾಮಾಗಿರು ಅಂತ. ಹಾಗಾಗಿ ಅವಳು ಆರಾಮಾಗಿದ್ದಾಳೆ. ಈ ವ್ಯಕ್ತಿ ಹೇಳಿದ್ರಲ್ಲ ಧರ್ಮಸ್ಥಳದ ವಿರುದ್ಧ ಅಂತ, ಇದುವರೆಗೂ ಒಂದು ಶಬ್ದವೂ ಕೂಡ ನನ್ನಿಂದ ಬಂದಿಲ್ಲ. ಬಟ್ ಇವರಲ್ಲಿ ಆ ಚಾನಲಲ್ಲಿ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ಮಾತಾಡೋದಕ್ಕೆ ದುಡ್ಡು ಕೊಡ್ತಾನೆ ಅಂತ. ಇದೇ ಚಂದನ್ ಹೇಳಿದ್ದಾರೆ. ಯಾಕೆ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಅಂತ. ಡಿಲೀಟ್ ಮಾಡಿಲ್ಲ, ಅದನ್ನು ಕೋರ್ಟ್ ಆರ್ಡರಿಂದ ಬ್ಲಾಕ್ ಆಗಿದೆ. ಆ ವಿಡಿಯೋನ ಮತ್ತೆ ಹೋಗಿ ನೀವು ನೋಡ್ಬೋದು. ಎಲ್ಲೂ ಕೂಡ ವಿರುದ್ಧ ಅನ್ನುವಂಥ ಪದವನ್ನು ಬಳಸಿಲ್ಲ. ಬದಲಿಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಅಷ್ಟೇ ಹೇಳಿರೋದು. ನಾನು ಕಂಟೆಂಟ್ ಮಾಡೋದಕ್ಕೆ ಆತ ದುಡ್ಡು ಕೊಡ್ತೀನಿ ಅಂತ ಇವ್ರಿಗೆ ಆಫರ್ ಮಾಡೋದಾದ್ರೆ ಅವನ ಹೆಸರನ್ನ ಪ್ರಪಂಚದ ಮುಂದೆ ಹೇಳ್ಬೇಕಲ್ಲ. ಯಾಕೆ ಹೇಳಲ್ಲ? ಅವನ ಹೆಸರನ್ನ, ಅವನ ಆಡಿಯೋನ, ಅವನಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಪ್ರಪಂಚದ ಮುಂದೆ ಇಟ್ಟಾಯಿತು ಆಲ್ರೆಡಿ 10 ದಿನಗಳ ಹಿಂದೆ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಡೌಟ್ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಲಿಂಕ್ ಹಾಕಿರ್ತೀನಿ. ನನಗೆ ಆಫರ್ ಕೊಟ್ಟಂಥ ಯೂಟ್ಯೂಬರ್ ಯಾರು, ಅವತ್ತು ಏನು ಮಾತುಕತೆ ನಡೀತು, ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಲಿಂಕ್ನ ಆಲ್ರೆಡಿ ಪಬ್ಲಿಷ್ ಆಗಿದೆ ಕಳೆದ ಕೆಲವು ದಿನಗಳ ಹಿಂದೆನೇ. ಅದಕ್ಕೆ ಸಂಬಂಧಪಟ್ಟಾಗ ಮತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅವತ್ತು ಅದೇ ವಿಡಿಯೋದಲ್ಲಿ ಹೇಳಿರ್ತೀನಿ ಇದಕ್ಕೆ ಸಂಬಂಧಪಟ್ಟಾಗೆ. ಈಗ ನೀವು ಕೇಳಿದಂಥ ಯೂಟ್ಯೂಬರ್ ಹೆಸರು, ಅವ್ನು ಯಾರು, ಏನು, ಎತ್ತ, ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಈಗ. ಅಂದರೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಈಗ ಆಚೆ ಬಿಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಮುಂದುವರೆದ ತನಿಖೆ ಮಾಡ್ತೀರಿ ಅಂತಂದರೆ ಆ ಹುಡುಗನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ನ ಮನೆ ಅಡ್ರೆಸ್ ಕೊಡ್ತೀನಿ, ಬಂದು ನನ್ನನ್ನು ಕೇಳಿ ಅಂತ ಹೇಳ್ತೀನಿ. ಇದುವರೆಗೆ ಒಬ್ಬ ಧರ್ಮ ರಕ್ಷಕನಾದರೂ ಸರಿ ಇದಕ್ಕೆ ಸಂಬಂಧಪಟ್ಟಾಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇವ್ರಿಗೆ ಅಂತಿಮವಾಗಿ ಬೇಕಾಗಿದ್ದೇನು ಅಂತಂದರೆ ನನ್ನ ಹೆಸರನ್ನ ಹಾಳು ಮಾಡಬೇಕಾಗಿತ್ತು ಅಷ್ಟೇ. ಫಂಡಿಂಗ್ ಯಾರು ಮಾಡಿದ್ರು ಅನ್ನೋಂಥ ಮೂಲ ತಿಳ್ಕೊಳ್ಳೋಂಥ ಕುತೂಹಲ ಇದುವರೆಗೂ ಇವ್ರಿಗೆ ಯಾಕೆ ಹುಟ್ಟಲಿಲ್ಲ? ಜನ ಇಲ್ಲೇ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಚಂದನ್ ಗೌಡ ಈ ಲೈವ್ ಬರಬೇಕು. ಫೋನ್ ಮುಖಾಂತರ ಆದ್ರೂ ಅಷ್ಟೇ ಬರಬೇಕು. ಚಂದನ್ ಅವರು ನಮ್ಮ ಕಾರ್ಯಕ್ರಮ ಇನ್ ಕೇಸ್ ಗಮನಿಸ್ತಿದ್ರೆ ಅಥವಾ ಅವರು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದಾರೇನೋ ಗೊತ್ತಿಲ್ಲ, ಅವರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿನೋ ಯಾರಾದ್ರೂ ನಮ್ಮ ಈ ಡಿಬೇಟ್ ಅನ್ನ ಗಮನಿಸ್ತಾ ಇದ್ರೆ, ನಿಮಗೆ ನಮ್ಮ ಆಫೀಸ್ ಇಂದ 50 ಬಾರಿ ಕಾಲ್ ಬಂದಿದೆ, ಹಾಗಾಗಿ ನಮ್ಮ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಿ. ಹಬ್ಬಾ, ಅದ್ಯಾವುದೋ ಒಂದು ಚಾನಲ್ ನೋಡಿದೆ, ಸುಳ್ಳು ಹಸಿ ಸುಳ್ಳು ಹಸಿ ಹಸಿ ಸುಳ್ಳು. ಮೇಡಮ್, ಡಿಬೇಟ್ ನಡೆಯೋದೇ ನಿಮ್ಮದು 1 hour. ನೀವು ನನಗೆ ಕಾಲ್ ಮಾಡಿದ ಎಷ್ಟು ಹೇಳಿದ್ದು? 50 ಸಲ ಕಾಲ್ ಮಾಡಿದ್ದೀರಿ ಅಂತ. ಮಿನಿಮಮ್ 1 ನಿಮಿಷಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೂ 2 ಸಲ ಕಾಲ್ ಮಾಡ್ಬೋದಾ? ನನ್ನ ಪ್ರಕಾರ ಒಂದು 40 ಸೆಕೆಂಡ್ ಬೇಕು. ರಿಂಗ್ ಆಗಿ ಅದು ಕಟ್ ಮಾಡಿ ಉತ್ತರಿಸುತ್ತಿಲ್ಲ ಅಂತ ರಿಯಾಕ್ಷನ್ ಬರುತ್ತಲ್ಲ ಅಲ್ಲಿವರೆಗೆ. ನನ್ನ ಪ್ರಕಾರ ಇವರು ಒಂದು 30 ನಿಮಿಷ ಸಮಯವನ್ನು ನನಗೋಸ್ಕರನೇ ಮೀಸಲಿಟ್ರ. ಆ್ಯಕ್ಚುಲಿ ಪ್ರೂಫ್ ನನ್ನ ಹತ್ರ ಇದೆ, ಅವ್ರ ಹತ್ರ ಅಲ್ಲ. ಇವರು ಮಾಡಿದ್ದು ಕೇವಲ 4 ಸಲ ನನಗೆ ಕಾಲ್ನ. ಪ್ಲೇ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಎಷ್ಟು ಗಂಟೆಲಿ ಮಾಡಿದ್ದು? ದಿಗ್ವಿಜಯ ನ್ಯೂಸ್ ಫೋನೋ GLB ಎನ್ನುವಂತಹ
ಟ್ರೂ ಕಾಲರ್ ಹೆಸರು ತೋರ್ತಾ ಇರೋದು ಇವರ ಫೋನ್ ಮಾಡಿರ್ತಾರಲ್ಲ ಅಲ್ಲಿಂದ ಆ ನಂಬರ್ನಿಂದ ಬಂದಿರತಕ್ಕಂಥ ಕರೆ ನನಗೆ 7:37 ಒಂದು ಮಿಸ್ ಕಾಲು, ತಿರ್ಗಾ 7:37 ಇನ್ನೊಂದು ಮಿಸ್ ಕಾಲು, 2 ಮಿಸ್ ಕಾಲ್ ಬಂದಿದೆ ಒಂದು ನಂಬರಿಂದ. ಮತ್ತೆ ಇನ್ನೊಂದು ದಿಗ್ವಿಜಯ ನ್ಯೂಸ್ ಫೋನೋ ಅಂತಿದೆ, ಅದರಲ್ಲಿ ಬಂದಿರತಕ್ಕಂಥದ್ದು 7:35 ಒಂದು ಮಿಸ್ ಕಾಲು, 7:36 ಒಂದು ಮಿಸ್ ಕಾಲು. ಬಂದಿದ್ದು ಕೇವಲ 4 ಮಿಸ್ಡ್ ಕಾಲ್. ತುಂಬ ಜನ ಯಾಕೆ ಬ್ರೋ ನೀನು ಹೋಗ್ಲಿಲ್ಲ 50 ಸಲ ಫೋನ್ ಮಾಡಿದ್ರಂತಲ್ಲ ಅಂತೆಲ್ಲ ಕೇಳ್ತಿದ್ರಲ್ಲ, ಸತ್ಯನ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ. ಯಾಕಾಗಾದ್ರೆ ನಾನು ಫೋನ್ ಎತ್ತಲಿಲ್ಲ? ಅದಕ್ಕೂ ಕಾರಣ ಐತೆ. 7:18 ಇವರದ್ದೇ ಚಾನಲ್ನ ಒಬ್ಬರು ಪತ್ರಕರ್ತರು ನನಗೆ ಫೋನ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಬರಬೇಕು ಡಿಬೇಟ್ಗೆ ಅಂತ ಹೇಳ್ತಾರೆ. ಮಧ್ಯಾಹ್ನನೂ ಕೂಡ ಅವರೇ ಕರೆದಿರ್ತಾರೆ ನಾನು ಹೇಳಿರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಸರ್, ನಾನು ಖಂಡಿತವಾಗಿಯೂ ಬರ್ತೀನಿ, ಆ ಹುಡುಗನ ನೀವು ಮುಖಾಮುಖಿಯಾಗಿ ಕೂರಿಸಿದ್ರೆ ನಾನು ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿರ್ತೀನಿ. 7:18 ನಾನು ಅವ್ರ ಹತ್ರ ಫೋನಲ್ಲಿ ಏನು ಮಾತಾಡಿದ್ದೀನಿ ಅನ್ನೋದನ್ನು ಕೂಡ ಪ್ರಸಾರ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಲೈವ್ ಜಾಯ್ನ್ ಆಗ್ತಾನೆ. ಲೈವ್ ನೀವು ನಾನೀಗ ಗ್ಯಾರಂಟಿ ನ್ಯೂಸ್ಗೆ ಅವನು ಬರಕ್ಕಾಗಲ್ಲ ಅಂತ ಹೇಳೋಲ್ಲ, ಅದನ್ನ ವಿಡಿಯೋ ಮಾಡ್ತಾ ಇದೀನಿ ಕುತ್ಕೊಂಡು. ಅದನ್ನ ಬೇಕಾದ್ರೆ ಆನ್ಲೈನ್ ಮಾಡ್ತೀನಿ, ಬೇಕಾದ್ರೆ ನೀವು ಅದು ಮಾಡಿ. ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಕುತ್ಕೊಂಡ್ಬಿಟ್ರೆ ನಾನು 1 ಅವರ್ ಆಗುತ್ತೆ ಮುಗಿಸೋಕೆ. ಅರ್ಥ ಮಾಡ್ಕೊಳ್ಳಿ, ನಾಳೆ ಸಿಗ್ತೀನಿ ಬೇಕಾದ್ರೆ, ನಾಳೆ ನಿಮ್ ಸ್ಟುಡಿಯೋಗೆ ಬರ್ತೀನಿ. ಟೈಮ್ ಕೊಡಿ ನಮಗೆ ಅತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನಂತೂ ಅವನನ್ನ ಮುಖಾಮುಖಿಯ ಕೂರಿಸ್ದಾಗಲೇ ಮಾತಾಡೋದು, ಯಾವುದೇ ಚಾನಲ್ ಆದ್ರೂ ಪರವಾಗಿಲ್ಲ. ಅವನನ್ನ ಮುಖಾಮುಖಿ ಕೂರಿಸ್ಬೇಕು. ಅವನು ಗಾಳಿಲಿ ಗುಂಡೊಡ್ಕೊಂಡು ಓಡಾಯ್ತವನೆ, ಅವನು ದಾಖಲೆಗಳು ನಮಗೆ ಅದು ಕಳ್ಳಾಟ ಆಡ್ತಾವ ಅಂತ ಗೊತ್ತಾಯ್ತು, ಅವ್ನ ಎದುರಿಗೆ ಯಾಕೆ ಬರ್ತಾ ಇಲ್ಲ ಅಂತ. ಅರ್ಥ ಆಯ್ತಾ? ನಾನು ಯಾವುದೋ ಚಾನಲ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಹೆದರ್ಕೊಂಡು ಹೇಡಿನೂ ಅಲ್ಲ, ಏತ್ಲಾಂಡಿನೂ ಅಲ್ಲ, ಅದು ನಮ್ಮ ಬ್ಲಡ್ನ ಕಣದಲ್ಲೂ ಇಲ್ಲ. ಸೊ ಇವರು ಡಿಬೇಟ್ ಅಲ್ಲಿ ಮಾತಾಡಿದ್ದೇನೋ ಹಾಗಾದ್ರೆ ನಮ್ಮ ಆಫೀಸಿಂದ 50 ಬಾರಿ ಕಾಲ್ ಬಂದಿದೆ, ಹಾಗಾಗಿ ನಮ್ಮ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಿಕ್ ಸಾಧ್ಯ ಇಲ್ಲ. ದಯಮಾಡಿ ವಾಪಸ್ ಕಾಲ್ ಬ್ಯಾಕ್ ಮಾಡಿ. ನಿಮ್ಗಾಗಿ 50 ಸಲ ಕರೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಪ್ರತಿಯೊಂದು ಗಮನಿಸ್ತಾ ಇರ್ತಾನೆ. ನಾನು ಅವ್ರಿಗೆ ನೇರವಾದ ವಾಯ್ಸ್ ಯಾರ್ದು ಗೊತ್ತಾಯ್ತಾ? ಕರೆ ಕೊಡ್ತಾ ಇದ್ದೀನಿ. ತನಗೆ ಧೈರ್ಯ ಅನ್ನೋದಿದ್ರೆ, ನೈಜತೆ ಅನ್ನೋದೇನಾದ್ರೂ ನಿನ್ನ ಮನಸ್ಸಿನಲ್ಲಿ ಇದ್ರೆ ದಯಮಾಡಿ ರಿಪಬ್ಲಿಕ್ ಕನ್ನಡ ಒಂದು ಕಾಲ್ ಮಾಡಿ, ಕಾಲಲ್ಲಾದ್ರೂ ಅಟ್ಲೀಸ್ಟ್ ಜಾಯ್ನ್ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಾಕತ್ತಿದ್ರೆ ಬರ್ಬೇಕು. ತಾಕತ್ತು ಅವ್ರು ಅದು ಎಂತ ವಿಡಿಯೋಗಳನ್ನ ಮಾಡಿದ್ರು, ಹಾಗಾದ್ರೆ ಅವ್ರಿಗೂ ಕೂಡ ತಾಕತ್ತಿದ್ರೆ ಬರಬೇಕು, ನೈಜತೆ ಅನ್ನೋದಿದ್ರೆ ಬರಬೇಕು, ಗಂಡಸೆ ಆಗಿದ್ರೆ ಬರಬೇಕು ಅಂತ ಹೇಳಿದ್ರು ಗೊತ್ತಾ ಯಾರೋ ಒಬ್ರು. ಆಲ್ರೆಡಿ ಹೊಂಟಾಯ್ತು ಬಿಡಿಯೋದು, ಸಾಕು ಅವರಿಗೆ ಕೊಟ್ಟಿರೋದು ಉತ್ತರ. ಸಿಕ್ಕಿರೋ ಸಾಧ್ಯತೆಗಳಿದೆಯಾ ಚಂದನ್ ಅವ್ರಿಗೆ? ಈ ಚಂದನ್ ಅವರು ಕೂಡ ನಾವು ಕೆಲವರ ಹೆಸರು ಹೇಳಿ, ಕೆಲ ಪೇಜ್ಗಳ ಹೆಸರು ಹೇಳಿ ಅವರಿಗೆ ಸುಖ ಸುಮ್ಮನೆ ನಮ್ಮ ವ್ಯೂವರ್ಸ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಆ ಚಾನೆಲ್ಗಳ ಹೆಸರನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಆ ಬ್ರೇಕ್ ಟೈಮ್ ಅಲ್ಲಿ 7 ಬಾರಿ ಕರೆ ಮಾಡಿದ್ವಿ, ಚಂದನ್ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ, ಬಹಳ ಬಿಸಿ ಇದ್ದಾರೆ. ಅವರೇ ನೀವು ಆರೋಪ ಮಾಡ್ತಿರೋದು ಅವಾಗ ಹೇಳಿದ್ದು 50 ಸಲ, ಬ್ರೇಕ್ ಆದ್ಮೇಲೆ 7 ಸಲ. ಸಾಕ್ಷ್ಯ ಏನಪ್ಪ? ಅವ್ರು ದುಡ್ಡಿಸ್ಕೊಂಡೇ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಏನು? ಮೇಡಮ್ ಈ ಹಿಂದೆ ಅದೇ ಹೇಳಿದ್ನಲ್ಲ ಮೇಡಮ್, ಇದೇ ಚಂದನ್ ಗೌಡ್ರು 1.5 ವರ್ಷದ ಹಿಂದೆ ಇದೇ ಚೈನ್ ಆಡ ಮಾಡಿದವರು ಇವಾಗ 1.5 ವರ್ಷ ಆದ್ಮೇಲೆ 20ರಿಂದ 25 ವಿಡಿಯೋ ಬಿಟ್ಟಿದ್ರೆ ಅವರ ಚಾನಲ್ ಅಲ್ಲಿ. 20ರಿಂದ 25 ವಿಡಿಯೋಗೆ 50-60 ಲಕ್ಷ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅವ್ರ ಮೇನ್ ಇನ್ಕಮ್ ಇದ್ದಿದೆ ಯೂಟ್ಯೂಬ್. ಒಂದ್ ಕೆಲಸ ಮಾಡೋಣ ಸರ್, ಮತ್ತೊಮ್ಮೆ ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೇನೆ ಚಂದನ್ ಅವ್ರಿಗೆ. ಇವತ್ತಿನ ಡಿಬೇಟ್ ಅಂತೂ ಬರ್ಲಿಲ್ಲ, ನಾಳೆನಾದ್ರೂ ಬನ್ನಿ. ಮತ್ತೆ ಇವರೆಲ್ಲರೂ ಕೂಡ ಈಗೇನು ಸುಮಂತ್ ಅವ್ರು ಜಾಯ್ನ್ ಆಗಿದ್ದಾರೆ ಅಥವಾ ಚಂದನ್ ಅವ್ರು ಯಾವಾಗ ಬರ್ತಾರೋ ಅವಾಗ ಒಂದು ಡಿಬೇಟ್ ಮಾಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಪರಾಧಿಗಳಿಗೂ ಹಾಗೆ ಕ್ಷೇತ್ರಕ್ಕೂ ವ್ಯತ್ಯಾಸ ಇದೆಯಪ್ಪ. ನಿಮಗೆ ಆಕ್ಷೇಪ ಇರೋದು ಅಲ್ಲಿರೋ ವ್ಯಕ್ತಿಗಳ ಮೇಲೆ, ಆದ್ರೆ ವ್ಯಕ್ತಿಗಳ ಬಗ್ಗೆ ಮಾಡಿ ಯೂಟ್ಯೂಬ್ ವಿಡಿಯೋನೋ ಲೈಕ್ಸ್ ವ್ಯೂವೋ, ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ದುಡ್ಡಿಸ್ಕೊಳ್ತೀರಿ, ಅದು ಹಿಂದೂಗಳಿಗಾಗಿ. ಅಂದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ. ಈ ವರ್ಡ್ ಐತಲ್ಲ, ಇದು ರಕ್ತ ಕುದಿಸ್ತೈತೆ. ಅಪಪ್ರಚಾರ ಮಾಡೋದಕ್ಕೆ ದುಡ್ಡಿಸ್ಕೊಳ್ತೀರಿ, ಹಿಂದೂ ಧರ್ಮದ ವಿರುದ್ಧ ಅಂತ ಇವ್ರು ಬಳಸಿದ್ರಲ್ಲ ಮೇಡಮ್, ಇದಕ್ಕೆ ರಕ್ತ ಕುದಿಯುತ್ತೆ ಕೇಳಿದಾಗ ಸಡನ್ ಆಗಿ. ಯಾಕೆಂತಂದ್ರೆ ನಾವು ತಪ್ಪೇ ಮಾಡಿರಲ್ಲ ನೋಡಿ. ಕೆಲವರು ಹೇಳ್ಬೋದು ನನ್ನನ್ನು, ಏನು ಚಂದನ್ ಫ್ರಸ್ಟ್ರೇಷನ್ ಆಗ್ತೀನಿ, ತಪ್ಪು ಮಾಡಿಲ್ಲ ಅಂದ್ರೆ ಆರಾಮಾಗಿ ಫೇಸ್ ಮಾಡ್ಬೋದಲ್ಲ ಅಂತ. ನಾನು ನಿಮ್ಮನ್ನೇ ಕೇಳ್ತೀನಿ, ನಿಮ್ಮ ಮೇಲೆ ಯಾರೋ ಒಬ್ಬ ತಂದು ಗೂಬೆ ಕೂರಿಸ್ಬಿಟ್ಟು ಇಡೀ ಊರಿಗೆಲ್ಲ ಸಾರ್ಕೊಂಡ್ ಬರ್ತಾ ಇರ್ತಾನೆ, ಅಂತ ಟೈಮಲ್ಲಿ ನಿಮ್ಗೆ ಕೋಪ ಬರಲ್ವಾ? ನಕ್ಕಂಡಿರುವಂಥವ್ರು ಯಾರು ಗೊತ್ತಾ? ನಮಾಖರಾಮ್ಗಳು. ಕೋಪ ತೋರಿಸ್ಕೊಳ್ಳೋರು ಯಾರು ಗೊತ್ತಾ? ಸತ್ಯದ ಹಾದಿಯಲ್ಲಿ ಇರ್ತಕ್ಕಂಥವ್ರು ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಮ್ಮ ಮೇಲೆ ಹಿಂಗೆ ಅಪಪ್ರಚಾರ ಮಾಡ್ತಾರಲ್ಲ ಅಂತಲ್ಲ, ಅವ್ರ ಮುಖದಲ್ಲಿ ಕೋಪ ಸಹಜವಾಗಿ ಬಂದೇ ಬರುತ್ತೆ, ಉದ್ವೇಗಕ್ಕೆ ಸಾಮಾನ್ಯವಾಗಿ ಒಳಗಾಗೇ ಆಗ್ತೀವಿ. ಈಗ ಮೇಡಮ್ ಅವರು ಹೇಳ್ಬಿಡ್ರಿ ಇಮಿಡಿಯೇಟಾಗಿ, ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ನೀವು ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಇದಕ್ಕೋಸ್ಕರ ಮಾಡ್ಬಿಡ್ತೀರಾ ನೀವು, ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ಅವ್ರು ಹೇಳಿದ್ರು ಆಲ್ವೇಸ್ ವೆಲ್ಕಮ್, ಅವ್ರನ್ನ ಬೇರೆ ದಿನವೂ ಕೂಡ ನಾವು ಕಾಯ್ತೀವಿ ಅಂತ. ಇದೇ ದಿಗ್ವಿಜಯ್ ಆರ್ ಕನ್ನಡಕ್ಕೆ 2 ಸಲ ಫೋನ್ ಮಾಡಿದ್ದೀನಿ ರಿಪೋರ್ಟರ್ಗಳಿಗೆ, ಯಾವಾಗ ಬರಲಿ ಅಂತ. ಆಡಿಯೋ ಪ್ರಸಾರ ಮಾಡ್ತೀನಿ, ಅದನ್ನು ಕೇಳಿ. ಹೇಳಿ. ಸ್ಮಿತಾ ರಂಗನಾಥ್ ಮೇಡಮ್ ಅವರು ನಿಮ್ಮ ಡಿಬೇಟ್ ಅಲ್ಲಿ ಚಂದನ್ ಅವರಿಗೆ 50 ಸಲ ಕಾಲ್ ಮಾಡಿದ್ದೀವಿ, ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ದು ನಿಜಾನಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಅದನ್ನ ಡಿಬೇಟ್ ನ ಪೂರ್ತಿ ನೋಡಿಲ್ಲ. ಒಂದು ಎರಡನೇದು ಫೋನ್ ಕಾಲ್ ನಲ್ಲಿ ಟ್ರೈ ಮಾಡಿರ್ತಾರೆ ಸರ್. ಏನಾಗಿರುತ್ತೆ ನಿಮಗೆ ಕಾಲ್ ಮಾಡುವಾಗ 4 ಸಲ ಫೋನ್ ಮಾಡಿದ್ದಾರೆ. ನಾನು ಆ 4 ಸಲ ಫೋನ್ ಮಾಡಿದಾಗ ನಾನು ರೆಕಾರ್ಡಿಂಗ್ ಅಲ್ಲಿ ಇದ್ದೆ. ಆ 4 ಸಲ ಫೋನ್ ಎತ್ತಿಲ್ಲ ಅನ್ನೋ ಕಾರಣಕ್ಕೆ 50 ಸಲ ಫೋನ್ ಮಾಡಿದೀವಿ, ಅವರು ಬಹುಶಃ ಏನೋ ಮಾಡ್ಕೊಂಡು ಕೂತಿರ್ಬೋದು ಅಂತ ಅಂದ್ಬಿಟ್ರೆ ಏನ್ ಅರ್ಥ? ಅದು ಸಾಮಾಜಿಕವಾಗಿ ಏನ್ ಪರಿಣಾಮ ಬೀರುತ್ತೆ? ಮಿಸ್ಕಮ್ಯುನಿಕೇಶನ್ ಏನೋ ಆಗಿರುತ್ತೆ. ನೀವು ಒಂದ್ ಕೆಲಸ ಮಾಡಿದ್ರೆ, ನಾಳೆ ಹುಡುಗ ಬರ್ತಾನಲ್ಲ ಸರ್ ಸ್ಟೇಷನ್ಗೆ, ನಾಳೆ ಅವನು ನಾನು ನೀವು ಒಟ್ಟಿಗೆ ಹೋಗಿ ನಿಮ್ಮ ಸ್ಟುಡಿಯೋದಲ್ಲಿ ಲೈವ್ ಕೂತ್ಕೊಳ್ಳೋಣ. ಇಲ್ಲ ನಿಜ, ನಾನು ಅದ್ರಲ್ಲಿ ಏನು 2 ಮಾತಿಲ್ಲ. ದಯವಿಟ್ಟು ಬಿಡ್ಬೇಡಿ ಲೈವ್ಗೆ ಕರ್ಕೊಂಡು.
ಇಲ್ಲ ಇಲ್ಲ ನಾನು ಬಿಡೋದೇ ಇಲ್ಲ ಸೊ ರಿಯಾಲಿಟಿ ನಮ್ಮ ಜನಕ್ಕೆ ಅರ್ಥ ಆಗೈತೆ. 9 ಲಕ್ಷ ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡಿರೋದನ್ನು ನಿನ್ನೆ ಮೊನ್ನೆಯಿಂದಲ್ಲ, 2018ನೇ ಇಸವಿಯಿಂದ ಸರಿ ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೂ 7 ವರ್ಷದ ಸತತ ಪರಿಶ್ರಮದಿಂದ, ಕಠಿಣ ಪರಿಶ್ರಮದಿಂದ ಸಂಪಾದನೆ ಮಾಡಿರೋದು. ನಿನ್ನೆ ಮೊನ್ನೆ ಯಾವುದೋ ಬಿಡ್ಗಾಸ್ಕೋ ಅಥವಾ ಇನ್ಯಾವುದಕ್ಕೋ ಷಡ್ಯಂತ್ರಕ್ಕೋ ಒಳಗಾಗಿ ಸಂಪಾದನೆ ಮಾಡಿರೋದಲ್ಲ ಆ ಜನನ ಸಂಪಾದನೆ ಮಾಡಿರೋದು ಕಠಿಣವಾದಂಥ ಹಾದಿಯಲ್ಲಿ. ಹಾಗಾಗಿ ನೀವು ನನ್ನ ಮೇಲೆ ಏನೇ ಕೆಸರೆಚ್ಚಕ್ಕೆ ಟ್ರೈ ಮಾಡಿದ್ರು, ಏನೇ ಅಪಪ್ರಚಾರ ಮಾಡೋಕ್ಕೆ ಟ್ರೈ ಮಾಡಿದ್ರು, ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಅದೇ ಜನ ನಿಮಗೆ ಉತ್ತರವನ್ನು ಕೂಡ ಕೊಡ್ತಾರೆ. ಮೇಡಮ್, ನಿಮ್ಮ ಚಾನಲ್ಗೆ ನೀವು ಬರಲಿ ಅಂತ ನೀವು ನನ್ನನ್ನು ಆಹ್ವಾನ ಮಾಡಿದ್ರಲ್ಲ, ಎಷ್ಟು ಸಲ ಕೇಳಿದ್ದೀನಿ ಮೇಡಮ್, ನಿಮ್ಮ ನಂಬರ್ ಕೇಳಿದ್ದೀನಿ. ಆ್ಯಂಡ್ ಇನ್ನೊಂದು, ನಿಮ್ಮ ಚಾನಲ್ನ ಸಂಪಾದಕರಾದಂಥ ಮೇಡಮ್ ಅವರು, ಶೋಭಾ ಮಳವಳ್ಳಿ ಮೇಡಮ್ ಅವರು, ಅವ್ರ ಮೇಲೆ ತುಂಬ ಗೌರವ ಇದೆ. ನಾನು ಅವ್ರನ್ನ ಫೇಸ್ಬುಕ್ಕಲ್ಲಿ ಅನುಯಾಯಿ, ಅವ್ರನ್ನ ಫಾಲೋ ಮಾಡ್ತಿರ್ತೀನಿ. ಅವರು ಬರೆಯತಕ್ಕಂಥ ಬರವಣಿಗೆಗಳಾಗಿರ್ಬೋದು ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀನಿ. ಎಷ್ಟೋ ಅವರ ಬರವಣಿಗೆಗಳ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ನಿಜ ಜೀವನಕ್ಕೆ ಸಂಬಂಧಪಟ್ಟಾಗೆ ಪ್ರತಿದಿನವೂ ಕೂಡ ಅವರು ಕೈ ಬರವಣಿಗೆಯಲ್ಲಿ ಬರೆದೋದನ್ನು ಪೋಸ್ಟ್ ಮಾಡ್ತಾರಲ್ಲ, ಆ ಮೇಡಮ್ ಅವ್ರಿಗೆ ಹೇಳೋದೊಂದೇ, ನಿಮ್ಮ ಚಾನಲ್ನಲ್ಲಿ ಖಂಡಿತವಾಗಿಯೂ ನೀವು ಆ ಸ್ಥಾನಕ್ಕೆ ಹೋಗಿ ಸಂಪಾದಕ ಸ್ಥಾನಕ್ಕೆ ಹೋಗಿ ಕೂತ ಮೇಲೆ ಮೇಡಮ್ ಜವಾಬ್ದಾರಿ ಹೆಚ್ಚಾಗಿರುತ್ತೆ ನಿಮ್ಗಳಿಗೆ. ಅದರಲ್ಲೂ ನನಗಿದ್ದಂಥದ್ದು, ನೀವು ಅಲ್ಲಿ ನೀಟಾಗಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀರಾ, ಒಂದು ಒಳ್ಳೆ ಸಂಸ್ಥೆಯನ್ನು ಅಲ್ಲಿ ನಿಭಾಯಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇಂಥ ನಿರೂಪಕರಿಂದ ನಿಜಕ್ಕೂ ಚಾನಲ್ಗೂ ಕೆಟ್ಟ ಹೆಸರು ಬರುತ್ತೆ. ನೀವು ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ರಿಂದ ನಮ್ಮಂಥವರಿಗೆ, ನೋಡುವಂಥವರಿಗೆ, ಶೋಭಾ ಮೇಡಮ್ ಆ ಜಾಗದಲ್ಲಿ ಕೂತ್ಕೊಂಡು ಬಹುಶಃ ಇದನ್ನು ಥಿಂಕ್ ಮಾಡ್ಬೋದಿತ್ತಲ್ವಾ ಅಂತ ಅನಿಸುತ್ತೆ ಮೇಡಮ್. ನಿಮ್ಮ ಮೇಲೆ ತುಂಬ ಗೌರವ ಇದೆ. ನಮ್ಮ ಮಂಡ್ಯ ಜಿಲ್ಲೆ ಹೆಣ್ಮಗಳು, ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಿ. ಇಂಥವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಲಿಲ್ಲ ಅಂತಾರೆ ನಾಳೆ ದಿನ ಕಷ್ಟ ಆಗುತ್ತೆ ಮೇಡಮ್. ಜನ ನಿಂತಲ್ಲಿ ಕೇಳ್ತಾರೆ, ಏನಪ್ಪ ಈ ಅಮ್ಮ ಈ ರೀತಿ ಸುಳ್ಳು ಹೇಳ್ತಾರೆ ಅಂತ. 50 ಸಲ ಫೋನ್ ಮಾಡೋದಕ್ಕೆ ಸಾಧ್ಯನಾ ಮೇಡಮ್? ನಾನು ನಿಮ್ಮನ್ನೇ ಕೇಳ್ತೀನಿ. ನಿಮ್ಮದೇ ಚಾನಲ್ನ ಒಬ್ರು ರಿಪೋರ್ಟ್ ಹೇಳ್ತಾರೆ, ಏನೋ ಮಿಸ್ಕಮ್ಯುನಿಕೇಶನ್ ಆಗಿಬಿಟ್ಟಿದೆ ಬಿಡಿ ಬ್ರೋ ಅಂತ ಹೇಳ್ತಾರೆ. ಮೇಡಮ್ ಏನು ಗೊತ್ತಾ, ಸುಳ್ಳನ್ನ ರಪ್ಪ ಅಂತ ಪ್ರಸಾರ ಮಾಡಿಬಿಡ್ಬೋದು. ಮನೆಗೆ ಹೋಗಿ ಅದನ್ನು ಇಲ್ಲ ನಾವು ಹೇಳಿದ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾರ್ದೋ ಮರ್ಯಾದೆಯನ್ನು ಕಳೆಯುವಂತಹ ಬರದಲ್ಲಿ ನಮ್ಮ ಮರ್ಯಾದೆಯನ್ನು ನಾವು ಕಳ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ಬೇಕಿತ್ತು. ಒಳ್ಳೆಯದಾಗಲಿ ಎಲ್ರಿಗೂ. ಅವತ್ತು ಒಂದು ಚಾನಲ್ನಲ್ಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಾನು ಹೇಳಿದ್ದೆ, ಸುಳ್ಳಿನ ಜೊತೆಗೆ 1000 ಜನ ಇದ್ದರೆ ಸತ್ಯದ ಜೊತೆಗೆ ಭಗವಂತ ಇರ್ತಾನೆ ಅಂತ. ನನ್ನ ಭಗವಂತ ಯಾರು ಗೊತ್ತಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಅವರ ಅನುಗ್ರಹದಲ್ಲಿ, ಅವ್ರ ನೆರಳಲ್ಲಿ, ಅವ್ರ ಆದಿಲಿ ಹೆಜ್ಜೆ ಇಟ್ಟಿದ್ದೀನಿ. ಎಂದಿಗೂ ತಪ್ಪು ಮಾಡಲ್ಲ. ನನ್ನ ಆಡಿಯನ್ಸ್ ಕೇಳೋ ಒಂದೇ ಒಂದು ಭರವಸೆ ಅಂತಂದರೆ, ನಿಮ್ಮ ಚಂದನ್ ಎಂದಿಗೂ ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ದ ಅಂತಂದರೆ ಓಪನ್ ಸವಾಲು ಹಾಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿರಲಿಲ್ಲ. ಹಾಗಾಗಿ ಒಂದು ಸಣ್ಣ ಎಳ್ಳಷ್ಟು ನನ್ನ ಮೇಲೆ ಏನಂತಾರದು ಅನುಮಾನ ಬೇಡ ನಿಮ್ಗಳಿಗೆ. ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಏನು ಬೇಕಾದರೂ ಹೇಳ್ಕೊಳ್ಳಿ. ಇನ್ನು ಮುಂದೆ ಇಂಥ ವಿಚಾರಗಳಿಗೆ ನಾನು ಗಮನವೂ ಕೊಡೋದಿಲ್ಲ, ಕಿವಿನೂ ಕೊಡೋದಿಲ್ಲ. ನನ್ನ ಚಾನಲ್ನಲ್ಲಿ ಯಾವ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ನ್ಯಾಯ ಅನ್ಯಾಯ ಅದಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನ ಮಾಡಬೇಕು, ಅದನ್ನು ಮಾಡ್ತೀನಿ. ಕೆಲವರು ನಂಗೆ ಸಜೆಷನ್ ಕೊಟ್ಟಿದ್ರು, ಮೂವಿ ರಿವ್ಯೂ ಮಾಡ್ಕೊಂಡು ಇದ್ಬಿಡಿ ಅಣ್ಣ ನಿಮಗೆ ಇವೆಲ್ಲ ಆಗಬೇಕು ಅಂತ. ಹೌದು, ನಾನು ಅದನ್ನು ಮಾಡ್ತೀನಿ. ನನ್ನ ವೃತ್ತಿ ಜೀವನ ಅದು. ಸೊ ಹಾಗಾಗಿ ನಾನು ಎಲ್ಲವನ್ನೂ ಕೂಡ ಮಾಡ್ತೀನಿ. ತುಂಬ ತಳಮಡ್ತೀನಿ ಬಂದಿರೋ ನಾನು, ಏನೋ ದೊಡ್ಡ ಸ್ಥಾನದಲ್ಲಿ ಏಕಾಏಕಿ ಬಂದು ಕೂತಿರೋನಲ್ಲ. ಹಾಗಾಗಿ ಆದಿಯ ಆರಂಭನೂ ಗೊತ್ತು, ಪ್ರೆಸೆಂಟಲ್ಲಿ ಕೂತಿರ್ತಕ್ಕಂಥ ಮಧ್ಯಂತರವೂ ಗೊತ್ತು. ಮುಂದೆ ಏನಾಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾನು ಒಬ್ಬ ಭಗವಂತ ನಂಬಿದ್ದೀನಿ. ನಾನು ಸರಿ ಮಾಡ್ತೀನ ತಪ್ಪು ಮಾಡ್ತೀನ ಎಲ್ಲವನ್ನೂ ಕೂಡ ತೀಡಿ ಕರ್ಕೊಂಡು ಹೋಗುವಂಥದ್ದು ಭಗವಂತನ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ತುಂಬ ಅನ್ಯಾಯಗಳು, ತುಂಬ ಕೆಟ್ಟ ಕೆಲಸಗಳು ನಡೆದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಹಾಗೇನೆ ನೀವು ಎಲ್ಲರೂ ಸೇರಿ ಧ್ವನಿ ಎತ್ತೋಣ. ಅದನ್ನು ಬಿಟ್ಟು ಇನ್ಯಾರಿಗೂ ಆಹಾರ ಆಗೋದು ಬೇಡ, ಒಂದು 2-3 ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಡ. ನಮ್ಮ ವಿಚಾರಗಳನ್ನು ಬಳಸ್ಕೊಂಡವ್ರು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನನ್ನ ಮೇಲೆ ಆರೋಪ ಮಾಡಿದಂಥ ವ್ಯಕ್ತಿ ಏನಿದೆ ಅದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಲ್ಲಿಗೆ ಮುಗೀತು ಇತ್ಯರ್ಥ ಅಂತಂದರೆ ಅದು ಕೋರ್ಟ್ಗೆ ಹೋಗಿ ಇನ್ಮೇಲೆ ನೀವು ಅನ್ನೋಂಥದ್ದು ಬಂತು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದೇ ಒಂದು ಮಾತು ಹೇಳಬೇಕು ಅಂದರೆ, ನನ್ನ ಹೆಂಡತಿ ಹೇಳ್ತಾ ಇದ್ಲು, ಇದಕ್ಕೆ ಸಂಬಂಧಪಟ್ಟಾಗ ಸಾಮಾಜಿಕವಾಗಿ ನಿಂಗೆ ನ್ಯಾಯ ಸಿಗ್ತಲ್ಲ ಅಂದರೆ ಜನಕ್ಕೆಲ್ಲ ಗೊತ್ತಾಗ್ಬಿಡ್ತಲ್ಲ ಸತ್ಯ, ಬಿಟ್ಬಿಡು ಇಲ್ಲಿಗೆ ಅಂತ. ಒಂದೇ ಮಾತು ಹೇಳೋದು, ನಾನು ನುಡಿಸಿರೋ ನಮ್ಮ ಅಪ್ಪ ಬಂದು ಹೇಳಿದ್ರು ನಾನು ಕೇಳಲ್ಲ. ಈ ವಿಚಾರದಲ್ಲಿ ನನ್ನ ನಿರ್ಧಾರ ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಕಾನೂನಿನ ಹೋರಾಟ ಏನಿದೆ ಅದನ್ನು ನಾನು ಮಾಡೇ ಮಾಡ್ತೀನಿ. ಒಂದು ಸೋಲ್ಬೇಕು ಇಲ್ಲ ಗೆಲ್ಲಬೇಕು. ಯಾಕಂದರೆ 4 ಜನಕ್ಕೆ ಇದು ಪಾಠ ಆಗಬೇಕು ನಾಳೆ ದಿನ. ಸುಮ್ಮನೆ ಯಾರ ಮೇಲೆ ಹೋಗಿ ಕಲ್ಲು ಹೊಡೆಯೋದಲ್ಲ, ಯಾರ ಮೇಲೆ ಹೋಗಿ ಸುಮ್ಮನೆ ಆರೋಪ ಮಾಡ್ಕೊಂಡು ಗಾಳಿಲಿ ಸುದ್ದಿ ಹೊಡೆದು ಗುಂಡು ಹೊಡೆಯೋದಲ್ಲ. ಹಾಗಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಆಡುವ ತನಕ ಯಾವ ಕಾರಣಕ್ಕೂ ಇದರಿಂದಂತೂ ಹಿಂದೆ ಅಂತೂ ಸರಿಯೋದಿಲ್ಲ. ಕೇಳ್ತಾ ಇದ್ದೀನಿ ಆಡಿಯೋಗಳನ್ನ, ಕೆಲವೊಂದು ಆಡಿಯೋಗಳನ್ನ ಪಾಪ ಬಿಡೋಕ್ಕಾಗ್ತಿಲ್ಲ. ಬಿಟ್ಟರೆ ಪಾಪ ಕೆಲವರಿಗೆ ಕಣ್ಣೀರು ಎಲ್ಲೆಲ್ಲಿ ಬರ್ತವೆ ಅಂತ ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಸಾಕು, ಒಂದಷ್ಟು ಆಡಿಯೋಗಳು ಹುಡುಗಂಗೆ ನಾನು ಹೇಳಿದ್ದು, ನೋಡಪ್ಪ ನನಗೆ ಸಂಬಂಧಪಟ್ಟಾಗ ನೀನು ಇಷ್ಟು ಆಡಿಯೋ ಕಳಿಸಿದ್ಯಾ, ಇನ್ನು ಮಿಕ್ಕಿದ್ದು ನನಗೆ ಕಳಿಸಿದ್ಯಾ, ನಾನು ಯಾವ ಕಾರಣಕ್ಕೂ ಪ್ರಸಾರ ಮಾಡಲ್ಲ. ನಿನಗೇನಾದರೂ ಇದ್ರ ಬಗ್ಗೆ ಇನ್ನೂ ಮುತುವರ್ಜಿ ಇತ್ತು ಅಂತಂದರೆ ಯಾರಿಗೆ ಬೇಕಾದರೂ ಕಳಿಸು ಅಂತ ಹೇಳಿದೆ. ಆ ಹುಡುಗ ಯಾರಿಗೆ ಬೇಕು ಎಲ್ರಿಗೂ ಸ್ಪ್ರೆಡ್ ಮಾಡಿ ವೈರಲ್ ಮಾಡ್ತು. ಆ ಹುಡುಗ ಹೇಳಿದ್ದು ಒಂದೇ ಮಾತು, ಅಣ್ಣ ಸುಳ್ಳೇ ಇಷ್ಟೊಂದು ಓಡಾಡ್ತೈತೆ ಅಂದರೆ ಸತ್ಯ ಓಡಾಡಬೇಕು ಕಣ, ನಾನು ಸ್ಪ್ರೆಡ್ ಮಾಡ್ತೀನಿ ಅಂತ ಮಾಡಪ್ಪ ಅಂತಂದೆ. ಇನ್ನೂ ಒಂದಿಷ್ಟಿದಾವೆ ಆಡಿಯೋಗಳು. ಬಿಟ್ಟ ಅಂತಂದ್ರೆ ಅವನ ಮಾತಾಡೋದೇ ಬೇಡ, ಮಾತೇ ಬರಲ್ಲ. ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಚಂದನ್ ಗೌಡನ ವಿಚಾರಕ್ಕೆ ನಾವು ಯಾಕೆ ಹೋಗಿ ಕೆಣಕಿದ್ವೋ,
ಯಾಕೆ ಹೋಗಿ ಬುಡಕ್ಕೆ ಅಳ್ಳಾಡಿಸಿದ್ವೋ ಇವತ್ತು ನಮ್ಮ ಬುಡನೇ ಅಳ್ಳಾಡ್ತಿದೆ ಅಂತ ಅರ್ಥ ಆಗಿದೆ, ಅಷ್ಟೇ ಸಾಕು. ನನ್ನ ಮೇಲೆ ಆಲೇ 11 ಕೇಸ್ ಬಿದ್ದಿದೆ ಗೊತ್ತಾ, ಪೊಲೀಸರು ಯಾವಾಗ ವಾರಂಟ್ ಇಟ್ಕೊಂಬರ್ತಾರೋ ನಂಗೆ ಗೊತ್ತಿಲ್ಲ, ನಂಗೆ ಯಾಕೆ ಬೇಕಿತ್ತು ಇದು. ಇದೇ ಎಲ್ಲ ಆಡಿಯೋಗಳು. ಅದನ್ನು ಬಿಟ್ಟ ಅಂತಂದರೆ ಅದೇ ಆಡ್ಕೊಳ್ಳೋರಿಗೆ ಆಹಾರ ಆಗುತ್ತಷ್ಟೆ, ಸಾಕು. ಒಳ್ಳೆಯದಾಗಲಿ ಎಲ್ರಿಗೂ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಸೊ ಮಚ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.